ಶ್ರೀ ಗುರುಭ್ಯೋ ನಮಃ. ಚರಕ ಸಂಹಿತೆಯ 3ನೇ ಚತುಷ್ಕವಾದಂತಹ ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯ ತಿಸ್ರೈಷಣಿ ಅಧ್ಯಾಯದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ 3 ಏಷಣಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಾಣೈಷಣ, ಧನೈಷಣ ಮತ್ತು ಪರಲೋಕೈಷಣ ಅಂತ 3 ಐಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಾಣೈಷಣ ಧನೈಷಣಗಳನ್ನ ಮೊದಲು ನಿರೂಪಣೆ ಮಾಡಿ ಈ 3ನೇದಾದಂತಹ ಪರಲೋಕೈಷಣ ಈ ವಿಷಯದಲ್ಲಿ ಅನೇಕ ಅಭಿಪ್ರಾಯ ಭೇದಗಳಿರೋದ್ರಿಂದ ಅಲ್ಲಿ ಮೊದಲು ಚಾರ್ವಾಕರ ಮತ್ತು ಸ್ಮೃತಿಯನ್ನ ಪ್ರಮಾಣ ಅಂತ ಒಪ್ತಕ್ಕಂತಹವರ ಮತಗಳನ್ನ ನಿರೂಪಣೆ ಮಾಡಿ ಅವುಗಳನ್ನ ಖಂಡನ ಮಾಡಿ ಈ ಕೇವಲ ಪ್ರತ್ಯಕ್ಷ ಮಾತ್ರ ನಮಗೆ ಪ್ರಮಾಣ ಅಲ್ಲ, ಕಿಂತು ಅನ್ಯ ಪ್ರಮಾಣಗಳು ಕೂಡ ನಮಗೆ ಇವೆ, ಯಾವುದರಿಂದ ನಾವು ಪುನರ್ಜನ್ಮವನ್ನ ಪರಲೋಕವನ್ನ ನಾವು ತಿಳಿಯಬಹುದು ಅಂತ ಹೇಳಿ ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಸಂಗದಲ್ಲಿ 4 ಪ್ರಮಾಣಗಳನ್ನ ಇಲ್ಲಿ ಹೇಳಿದ್ರು. ನಮಗೆ ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ ಮತ್ತು ಯುಕ್ತಿ ಅಂತ 4 ಪ್ರಮಾಣಗಳನ್ನ ಹೇಳಿದ್ರು. ಆ 4 ಪ್ರಮಾಣಗಳಲ್ಲಿ ಅಲ್ಲಿ ಏನೇನೋ ಅದರದ ಲಕ್ಷಣಗಳನ್ನ ತಿಳಿಸ್ತಾ ಹೋದ್ರು. ಆ ಲಕ್ಷಣಗಳನ್ನ ತಿಳಿಸಿ ಅದರ ಉಪಸಂಹಾರವನ್ನು ಮಾಡಿದ್ರು. ಏಷಾ ಪರೀಕ್ಷಾ ನಾಸ್ತ್ಯನ್ಯ ಯಯಾ ಸರ್ವಂ ಪರೀಕ್ಷತೆ ಪರೀಕ್ಷಂ ಸದಸಚ್ಚೈವಂ ದಯಾ ಜಾಸ್ತಿ ಪುನರ್ಭವ ಅಂತ. ಅಂದ್ರೆ ಈ 4 ಪರೀಕ್ಷೆಗಳೇನಿದೆ ಇವುಗಳಿಂದ ನಾವು ಎಲ್ಲವನ್ನು ಪರೀಕ್ಷೆ ಮಾಡಿ ಯಾವುದು ಸತ್, ಯಾವುದು ಅಸತ್, ಯಾವುದು ಸರಿಯಾದದ್ದು, ಯಾವುದು ತಪ್ಪಾದದ್ದು ಅವುಗಳನ್ನ ತಿಳಿದುಕೊಂಡು ಅದರಿಂದ ನಾವೇನ್ ತಿಳಿತಾ ಇದೀವಿ, ತಯಾ ಜಾಸ್ತಿ ಪುನರ್ಭವ. ಆ ಪರೀಕ್ಷೆಗಳಿಂದ ಪುನರ್ಭವ ಅಂತ ಅನ್ನೋದು ಇದೆ ಅನ್ನುವಂತಹ ವಿಷಯವನ್ನ ಇಲ್ಲಿ ನಾವು ತಿಳಿತಾ ಇದ್ದೀವಿ ಅಂತ ಹೇಳಿ, ತದನಂತರದಲ್ಲಿ ಹಿಂದೆ ಆಪ್ತರು ಯಾರು ಅಂತ ನಿರೂಪಣೆ ಮಾಡಿದ್ರು. ಈಗ ಆಪ್ತಾಗಮ ಅಂತಂದ್ರೆ ಏನು ಅಂತ ಹೇಳಿ, ಆಪ್ತಾಗಮ ಸ್ಥಾವತ್ ವೇದವೇ ಮುಖ್ಯವಾಗಿ ಆಗಮ ಪ್ರಮಾಣ. ಇನ್ನ ಯಾವುದು ವೇದಕ್ಕೆ ಅವಿರುದ್ಧವಾಗಿರ್ತದೋ, ಪರೀಕ್ಷಕರಿಂದ ಪ್ರಣೀತವಾಗಿರ್ತದೋ, ಶಿಷ್ಟರಿಂದ ಆಗಿರುತ್ತದೆಯೋ, ಲೋಕದ ಅನುಗ್ರಹಕ್ಕೆ ಪ್ರವೃತ್ತವಾದಂತಹ ಶಾಸ್ತ್ರವಾದ ಏನಿದೆ ಅದು ಕೂಡ ಆಗಮ ಅಂತ ನಾವು ತಿಳಿಯಬೇಕು. ಆ ಆಗಮದಿಂದ ನಮಗೇನಾಗ್ತದೆ ಅಂತಂದ್ರೆ ಯಾವುದು ಆ ಆಗಮದಲ್ಲಿ ದಾನ, ತಪಸ್ಸು, ಯಜ್ಞ, ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ ಇವುಗಳನ್ನ ನಿಶ್ರೇಯಸಕರ ಮತ್ತು ಅಭ್ಯುದಯಕರ ಅಂತ ಹೇಳಿದ್ರು. ಅಭ್ಯುದಯಕರ ಅಂತಂದ್ರೆ ಸ್ವರ್ಗಾದಿ ಫಲಗಳನ್ನು ಕೊಡ್ತಕ್ಕಂಥವುಗಳು ಈ ಉಪಾಯಗಳು. ಇನ್ನ ಇದೇ ಉಪಾಯಗಳನ್ನ ನಿಷ್ಕಾಮದಿಂದ ಮಾಡಿದಾಗ ಅವುಗಳು ಮೋಕ್ಷವನ್ನು ಅಂದ್ರೆ ನಿಶ್ರೇಯಸ ಅಂದ್ರೆ ಮೋಕ್ಷವನ್ನು ಕೂಡ ಕೊಡ್ತಕ್ಕಂಥವುಗಳು ಆಗಿವೆ ಅಂತ ಹೇಳಿದ್ರು. ಈ ಸ್ವರ್ಗಾದಿಗಳನ್ನ ಕೊಡ್ತವೆ, ಮೋಕ್ಷವನ್ನು ಕೊಡ್ತವೆ ಅಂತಂದಾಗ ಏನ್ ಹೇಳಿದಂಗಾಯ್ತು ಇದರಿಂದ ಅಂತಂದ್ರೆ, ಇದರಿಂದ ಪುನರ್ಜನ್ಮ ಇದೆ ಅಂತ ಹೇಳಿದಂಗಾಯ್ತು. ಯಾಕೆ ಅಂತಂದ್ರೆ ಸ್ವರ್ಗ ಏನಿದೆ ಇದು ಪರ್ಮನೆಂಟ್ ಆಗಿರತಕ್ಕಂತಹ ಲೋಕ ಅಲ್ಲ. ಹಾಗಾಗಿ ಸ್ವರ್ಗಕ್ಕೆ ಒಬ್ಬ ಪುಣ್ಯ ಮಾಡತಕ್ಕಂತಹ ವ್ಯಕ್ತಿ ಆ ಪುಣ್ಯದ ಫಲವಾಗಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಭೋಗ ಮಾಡಿ ಮತ್ತೆ ಈ ಭೂಲೋಕಕ್ಕೆ ಬಂದು ಮತ್ತೆ ಕರ್ಮಗಳನ್ನು ಮಾಡುವಂತಹ ಸಂದರ್ಭ ಇರ್ತದೆ. ಹಾಗಾಗಿ ಆ ಸ್ವರ್ಗವನ್ನು ಪಡಿತಾನೆ ಅಂತ ಹೇಳಿದಾಗ ಆ ಸ್ವರ್ಗದಿಂದ ಮತ್ತೆ ವಾಪಸ್ ಬಂದು ಇಲ್ಲಿ ಕರ್ಮಭೂಮಿಗೆ ಬರ್ಲೇಬೇಕು. ಅಂದ್ರೆ ಏನಂತಾರೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಹುಟ್ಟಿದವನು ಸಾಯ್ತಾನೆ, ಸತ್ತವನು ಮತ್ತೆ ಹುಟ್ಟುತ್ತಾನೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಇಲ್ಲಿ ನಮ್ಗೆ ತಿಳಿಸ್ಕೊಟ್ರು. ಅದೇ ರೀತಿ ಮೋಕ್ಷವನ್ನು ಹೇಳಿದ್ದಾರೆ. ಮೋಕ್ಷಕ್ಕೆ ಹೋದ್ರೆ ಅದು ನಚ ಪುನರಾವರ್ತತೆ ಅಂತ, ಅಂದ್ರೆ ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ರು. ಬಟ್ ಅದಕ್ಕಿಂತ ಮುಂಚೆ ಈ ಎಲ್ಲಾ ವಿಷಯಗಳನ್ನ ಯಾವುದು ವಿಷಯ ಎಲ್ಲಿ ಆಗಮಗಳಲ್ಲಿ ನಮಗೆ ತಿಳಿದು ಬರ್ತದೆ ಅಂತ ಹೇಳಿದ್ರು. ಇಷ್ಟು ಕಳೆದ ಬಾರಿ ನಾವು ತಿಳಿದುಕೊಂಡಿದ್ವಿ. ಅದೇ ರೀತಿಯಾಗಿ ಇವ್ರು ಹೇಳ್ಬಿಟ್ಟು ಆಗಮಾಂತರದ ಪ್ರಮಾಣವನ್ನು ಕೂಡ ಇಲ್ಲಿ ನಮಗೆ ತಿಳಿದುಕೊಟ್ರು. ನಚ ಅನತಿವೃತ್ತ ಸತ್ವದೋಷಾಣಾಂ ಅದೋಷೈಹಿ ಅಪುನರ್ಭವ ಧರ್ಮದ್ವಾರೇಶು ಉಪದಿಶ್ಯತೆ ಅಂತ ಹೇಳಿ ಇಲ್ಲೂ ಕೂಡ ರಜಸ್ಸು ತಮಸ್ಸು ರೂಪವಾದಂತಹ ದೋಷಗಳು ಯಾರಲ್ಲಿ ಇಲ್ಲವೋ ಅವರು ಮೋಕ್ಷವನ್ನು ಪಡಿತಾರೆ. ಯಾರಲ್ಲಿ ಈ ಅನತಿವೃತ್ತರಾಗಿರ್ತಾರೆ, ರಜಸ್ಸು ತಮಸ್ಸುಗಳನ್ನು ಯಾರು ಅವುಗಳನ್ನು ಮೀರಿರೋದಿಲ್ಲ, ಅವರು ಮತ್ತೆ ಮತ್ತೆ ಹುಟ್ಟುತ್ತಾರೆ ಅನ್ನುವಂತಹ ವಿಷಯವನ್ನ ಆ ಆಗಮಾಂತರ ಪ್ರಮಾಣದಿಂದಲೂ ಕೂಡ ನಮ್ಗೆ ತಿಳಿಸ್ಕೊಟ್ರು. ಇನ್ನೊಂದು ಆಗಮಾಂತರವನ್ನು ಇಲ್ಲಿ ಋಷಿವಚನವನ್ನು ನಮಗೆ ತಿಳಿಸ್ಕೊಡ್ತಾರೆ. ಧರ್ಮದ್ವಾರೇಶ್ ಅನ್ನುವಂಥದ್ರಿಂದ ಯಾರು ಬ್ರಹ್ಮಜ್ಞಾನ ತತ್ಪರರಾಗಿರ್ತಾರೋ, ಲೋಭ ಮೋಹ ಮಾನ ವ್ಯಪಗತರ ಅಂದ್ರೆ
ಯಾರಲ್ಲಿ ಭಯ, ರಾಗ, ದ್ವೇಷ, ಲೋಭ, ಮೋಹ, ಮಾನ ಇವುಗಳು ಇರೋದಿಲ್ಲವೋ, ಯಾರು ಬ್ರಹ್ಮತತ್ಪರರಾಗಿರ್ತಾರೋ, ಸರಿಯಾದಂತಹ ಕರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಾರೆ, ಯಾರ ಮನಸ್ಸು ಈ ಯಾವುದು ರಜಸ್ಸು ತಮಸ್ಸುಗಳಿಂದ ಉಪಹತ ಆಗಿರುವುದಿಲ್ವೋ, ಅವರು ಏನ್ ಮಾಡ್ತಾರೆ, ಅವರು ಕೂಡ ದಿವ್ಯ ಚಕ್ಷುಷಿನಿಂದ ನಮಗೇನ್ ಮಾಡಿದ್ದಾರೆ, ಈ ಪುನರ್ಭವವನ್ನ ದೃಷ್ಟ್ವಾ ಉಪದಿಷ್ಟ, ಅವರು ತಾವು ಸ್ವತಃ ಅನುಭವಿಸಿ ನಮಗೆ ಉಪದೇಶ ಮಾಡಿರ್ತಕ್ಕಂತಹದ್ದು ಈ ಆಗಮ ಇರೋದರಿಂದಾಗಿ ಇದು ಮುಖ್ಯವಾದಂತಹ ಪ್ರಮಾಣ. ಆ ಪ್ರಮಾಣದಿಂದ ನಮಗೆ ಏನ್ ತಿಳಿದು ಬರ್ತಾ ಇದೆ ಅಂತಂದ್ರೆ ಪುನರ್ಜನ್ಮ ಮತ್ತು ಇದು ಲೋಕಾಂತರಗಳು ಕೂಡ ಇದೆ ಅಂತ ನಮಗಿಲ್ಲಿ ತಿಳಿದು ಬರ್ತಾ ಇದೆ. ಸೊ ಇಷ್ಟು ಇಲ್ಲಿಯವರೆಗೆ ನಾವು ಆಗಮದ ಮುಖಾಂತರ ಈ ಪುನರ್ಜನ್ಮವನ್ನ ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ತಿಳ್ಕೊಂಡ್ವಿ. ಇವತ್ತು ಈ ಪ್ರತ್ಯಕ್ಷದ ಮುಖಾಂತರ ನಮಗೆ ಹೇಗೆ ಈ ಪುನರ್ಜನ್ಮ ಮತ್ತು ಲೋಕಾಂತರಗಳ ವಿಷಯ ನಮಗೆ ಹೇಗೆ ತಿಳಿದು ಬರ್ತದೆ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತ್ಯಕ್ಷಮಪಿ ಚ ಉಪಲಭ್ಯತೆ ಮಾತಾಪಿತ್ರೋಹೋ ವಿಸದೃಶಾನಿ ಅಪತ್ಯಾನಿ ತುಲ್ಯ ಸಂಭವಾನಾಂ ವರ್ಣ ಸ್ವರ ಆಕೃತಿ ಸತ್ವಬುದ್ಧಿ ಭಾಗ್ಯ ವಿಶೇಷಾಃ ಪ್ರವರ ಅವರ ಕುಲಜನ್ಮ ದಾಸ್ತೀಶ್ವರ್ಯಂ ಸುಖಾಸುಖಂ ಆಯುಃ ಆಯುಷೋ ವೈಷಮ್ಯಂ ಇಹ ಕೃತಸ್ಯ ಅವಾಪ್ತಿಃ ಅಶಿಕ್ಷಿತಾನಾಂಚ ರುದಿತ ಸ್ತನಪಾನ ಹಾಸ ತ್ರಾಸಾದೀನಾಂ ಪ್ರವೃತ್ತಿಃ ಲಕ್ಷಣೋತ್ಪತ್ತಿಃ ಕರ್ಮ ಸಾದೃಶ್ಯೇ ಫಲ ವಿಶೇಷಃ ಮೇಧಾ ಕ್ವಚಿತ್ ಕರ್ಮಣ್ಯಮೇಧ ಜಾತಿಸ್ಮರಣಂ ಇಹಾಗಮನ ಇತಶ್ಚ್ಯುತಾನಾಂ ಇತಿ ಸಮದರ್ಶನೆ ಪ್ರಿಯಾಪ್ರಿಯತ್ವಂ. ಈ ಪ್ರತ್ಯಕ್ಷದಿಂದ ನಮಗೆ ಏನೇನು ತಿಳಿದು ಬರ್ತದೆ ಅಂದ್ರೆ ಮಾತಾಪಿತ್ರೋಹೋ ವಿಸದೃಶಾನಿ ಅಪತ್ಯಾನಿ, ತಂದೆ ಮತ್ತು ತಾಯಿಗಳು ಏನಿರ್ತಾರೆ ಅವರಿಗೆ ಭಿನ್ನರಾದಂತಹ ಮಕ್ಕಳನ್ನ ನಾವು ನೋಡಬಹುದು ಅಂತ. ಅಂದ್ರೆ ಏನು, ಈಗ ಪ್ರತ್ಯಕ್ಷದಲ್ಲಿ ನಮಗೆ ಕಂಡು ಬರುವಂತಹ ವಿಷಯ ಇದು. ನಾವು ಎಷ್ಟೋ ಜನ ತಂದೆ ತಾಯಿಯರನ್ನು ನೋಡ್ತೀವಿ, ಆ ತಂದೆ ತಾಯಿಯರಲ್ಲಿ ಇರ್ತಕ್ಕಂತಹ ಲಕ್ಷಣಗಳು ಬೇರೆ ಇರ್ತವೆ, ಅವರ ಗುಣಗಳು ಬೇರೆ ಇರ್ತವೆ, ಅವರಿಗೆ ಹುಟ್ಟಿದಂತಹ ಮಕ್ಕಳ ಲಕ್ಷಣಗಳು ಬೇರೆ ಇರ್ತವೆ, ಅವರ ಗುಣಗಳು ಬೇರೆ ಇರ್ತವೆ. ಆ ರೀತಿಯಾಗಿ ತಂದೆ ತಾಯಿಯರಲ್ಲಿ ಮತ್ತು ಅವರಿಂದ ಜನಿಸಿದಂತಹ ಮಕ್ಕಳಲ್ಲಿ ಏನಾಗಿದೆ, ಸದೃಶವಾದಂತಹ ಗುಣಗಳನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಅವರು ಪರಸ್ಪರ ವಿಸದೃಶವಾಗಿರ್ತವೆ ಅಂತ. ತುಲ್ಯ ಸಂಭವಾನಾಂ ವರ್ಣಸ್ವರ ಆಕೃತಿ ಸತ್ವಬುದ್ಧಿ ಭಾಗ್ಯ ವಿಶೇಷ. ತುಲ್ಯ ಸಂಭವಾನಾಂ ಅಂತಂದ್ರೆ ಏನು, ತುಲ್ಯ ಉತ್ಪಾದಕರಾಣಾಂ ಅಂತಂದ್ರೆ ಯಾವುದು ಉತ್ಪತ್ತಿಯಲ್ಲಿ ಸಮಾನವಾಗಿರ್ತದೋ, ಆ ಸಮಾನವಾಗಿದ್ದರೂ ಕೂಡ ವರ್ಣ ಸ್ವರ ಆಕೃತಿ ಸತ್ವ ಬುದ್ಧಿ ಇವೆಲ್ಲವೂ ಭಾಗ್ಯ ವಿಶೇಷದಿಂದ ನಮಗೆ ದೊರಕತಕ್ಕಂಥವುಗಳು ಅಂತ. ಅಂದ್ರೆ ಈಗ ತಂದೆ ತಾಯಿಗಳ ಸ್ವರನೇ ಬೇರೆ ಇರ್ತದೆ, ಮಕ್ಕಳ ಸ್ವರನೇ ಬೇರೆ ಇರ್ತದೆ, ತಂದೆ ತಾಯಿಗಳ ದೇಹದ ಆಕೃತಿ ಬೇರೆ ಇರ್ತದೆ, ಮಕ್ಕಳ ಆಕೃತಿ ಬೇರೆ ಇರುತ್ತೆ, ಅವರ ಸತ್ವ ಬೇರೆ ಇರ್ತದೆ, ಈ ಹುಟ್ಟೋ ಮಗುವಿನ ಸತ್ವ ಬೇರೆ ಇರ್ತದೆ, ಅವರ ಬುದ್ಧಿ ಬೇರೆ ರೀತಿಯಾಗಿರ್ತದೆ, ಹುಟ್ಟಿದ ಮಗುವಿನ ಬುದ್ಧಿ ಬೇರೆ ರೀತಿಯಾಗಿರುತ್ತೆ. ಇವೆಲ್ಲ ಭಾಗ್ಯ ವಿಶೇಷಗಳು ಅಂತ. ಅಥವಾ ಅವರ ಭಾಗ್ಯ ಬೇರೆ ಇರ್ತದೆ, ಇವರ ಭಾಗ್ಯ ಇರ್ತದೆ. ಈ ರೀತಿಯಾಗಿ ವಿಶಿಷ್ಟವಾದಂತಹ ಅಂಶಗಳು ಇಬ್ಬರಲ್ಲೂ ಕೂಡ ವಿಸದೃಶ ಅಂದ್ರೆ ಎರಡು ಸಮಾನವಾಗಿ ಇರೋದಿಲ್ಲ ಅಂತ. ಇನ್ನ ಪ್ರವರ ಅವರ ಕುಲಜನ್ಮ, ಅವರ ಕುಲಜನ್ಮ ಅಂತಂದ್ರೆ ಕೆಲವರು ಪ್ರವರ ಕುಲದಲ್ಲಿ ಹುಟ್ಟುತ್ತಾರೆ, ಇನ್ನು ಕೆಲವರು ಅವರ ಕುಲದಲ್ಲಿ ಹುಟ್ಟುತ್ತಾರೆ. ದಾಸ್ಯ ಐಶ್ವರ್ಯಂ, ಕೆಲವರು ದಾಸ್ಯ ಮಾಡ್ತಾರೆ, ಕೆಲವರು ಈಶ್ವರರಾಗಿರ್ತಾರೆ, ಐಶ್ವರ್ಯವುಳ್ಳವರಾಗಿರ್ತಾರೆ. ಈಶ್ವರನ ಭಾವ, ಈಶ್ವರಸ್ಯ ಭಾವ ಐಶ್ವರ್ಯಂ ಅಂತ ಹೇಳ್ತೀವಿ. ಅಂದ್ರೇನು, ಕೆಲವರು ಒಡೆತನದಲ್ಲಿರ್ತಾರೆ, ಇನ್ ಕೆಲವರು ದಾಸ್ಯ ಭಾವವನ್ನು ಮಾಡ್ತಾ ಇರ್ತಾರೆ, ಅಂದ್ರೆ ಅವರ ಕೈಯಲ್ಲಿ ದುಡಿತಾ ಇರ್ತಾರೆ. ಸುಖಾಸುಖಂ ಆಯುಹು, ಈ ನಮ್ಮಲ್ಲಿ ಆಯುರ್ವೇದದಲ್ಲಿ ಸುಖಾಯು ಲಕ್ಷಣವನ್ನು ಹೇಳ್ತಾರೆ, ಅಸುಖಾಯು ಲಕ್ಷಣವನ್ನು ಹೇಳಿದ್ದಾರೆ. ಇಲ್ಲಿ ಆ ಎಲ್ಲ ಲಕ್ಷಣ ತಗೊಳ್ಳದೇ ಇದ್ರೂ ಕೂಡ ಕೆಲವರಿಗೆ ಸುಖಪೂರ್ವಕವಾದಂತಹ ಆಯುಷ್ಯ ಇರ್ತದೆ, ಇನ್ನು ಕೆಲವರಿಗೆ ಕಷ್ಟಪಟ್ಟು ದುಃಖಪೂರ್ವಕವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಆಯುಷಃ ವೈಷಮ್ಯಂ, ಕೆಲವರು ದೀರ್ಘಾಯುಷ್ಯನ್ನು ಹೊಂದಿರ್ತಾರೆ, ಇನ್ ಕೆಲವರು ಅಲ್ಪಾಯುಷಗಳಾಗಿ ಹುಟ್ಟಿರ್ತಾರೆ. ಇಹ ಕೃತಸ್ಯ ಅವಾಪ್ತಿ, ಕೆಲವರಿಗೆ ಇಲ್ಲಿ ಮಾಡಿದ್ದು ಇಲ್ಲಿಯೇ ಸಿಕ್ಬಿಡುತ್ತದೆ, ಇನ್ ಕೆಲವರಿಗೆ ಇಲ್ಲಿ ಮಾಡಿದ್ರು ಕೂಡ ಸಿಗೋದಿಲ್ಲ ಅಂತ. ಅಂದ್ರೆ ನಾವು
ಇಲ್ಲಿ ಏನೇನ್ ಕರ್ಮಗಳನ್ನ ನಾವು ಮಾಡ್ತೀವಿ ಆ ಕರ್ಮಕ್ಕೆ ಅನುಗುಣವಾದಂತಹ ಫಲ ಕೆಲವರಿಗೆ ದೊರೆಯುತ್ತದೆ, ಕೆಲವರಿಗೆ ದೊರೆಯೋದಿಲ್ಲ. ಇನ್ನ ಅಶಿಕ್ಷಿತಾನಾಂಚ ರುದಿತ ಸ್ತನಪಾನ ಹಾಸ ತ್ರಾಸಾದೀನಾಂ ಪ್ರವೃತ್ತಿ. ಇನ್ನ ಚಿಕ್ಕ ಮಕ್ಕಳು, ಆಗ ತಾನೇ ಹುಟ್ಟಿದಂತಹ ಚಿಕ್ಕ ಚಿಕ್ಕ ಮಕ್ಕಳು ಏನಿರ್ತಾರೆ ಅವುಗಳು ಏನಾಗ್ತವೆ, ಅಳ್ತಾ ಇರ್ತವೆ. ರುದಿತ ಅಂದ್ರೆ ಅಳೋದು, ಸ್ತನಪಾನ ಮಾಡುವಂತಹದ್ದು, ತಾಯಿಯ ಎದೆ ಹಾಲನ್ನು ಕುಡಿಯುವಂತಹದ್ದು, ಆಮೇಲೆ ಹಾಸ ನಗುವಂತಹದ್ದು, ತ್ರಾಸ ಅಂದ್ರೆ ಭಯ ಪಟ್ಕೊಳ್ಳುವಂತಹದ್ದು, ಇವುಗಳ ಪ್ರವೃತ್ತಿ ಅಂತ ಅನ್ನೋದು ನಮಗ್ ನೋಡ್ಲಿಕ್ಕೆ ಸಿಗ್ತದೆ. ಏನ್ ಹಿಂಗಂದ್ರೆ ಅಂತಂದ್ರೆ, ಈಗ ಆಗ್ತಾನೆ ಹುಟ್ಟಿದಂತಹ ಮಗುವಿಗೆ ಅಳಬೇಕು ಅಂತ ಯಾರು ಕಲಿಸ್ಕೊಟ್ರು? ಯಾಕಂದ್ರೆ ಆ ಅಳೋದು, ನಗೋದು ಇವೆಲ್ಲ ಅನುಭವ ವಿಶೇಷಗಳು. ಈಗ ನಮಗೆ ಏನಾದ್ರೂ ದುಃಖ ಆದಾಗ ನಾವು ಅಳ್ತೀವಿ, ನಮಗೆ ಖುಷಿ ಆದಾಗ ನಗ್ತೀವಿ. ಇದೇನಿದೆ ಇದು ಯಾರು ಕಲಿಸ್ಕೊಟ್ಟಿದ್ದಿಲ್ಲ, ಇದು ಹುಟ್ಟುತ್ತಾನೆ ಅವೆಲ್ಲ ಈ ಎಲ್ಲ ಭಾವನೆಗಳು ಆ ಮಗುವಿನ ಜೊತೆಗೇನೆ ಬಂದಿದೆ. ಸೊ ಯಾರು ಕಲಿಸದೇ ಇದ್ದರೂ ಕೂಡ ಈ ಎಲ್ಲ ಭಾವಗಳ ಪ್ರದರ್ಶನ ಆ ಮಗು ಮಾಡ್ತಾ ಇರೋದ್ರಿಂದ ಇದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರ್ತದೆ. ಅಶಿಕ್ಷಿತಾನ, ಇದು ಶಿಕ್ಷೆ ಕೊಟ್ಟಿಲ್ಲ, ಈ ರೀತಿಯಾಗಿ ಯಾರು ಟ್ರೈನ್ ಮಾಡಿಲ್ಲ ಅವುಗಳಿಗೆ. ಟ್ರೈನ್ ಮಾಡದೇ ಇದ್ರೂ ಕೂಡ ಈ ಎಲ್ಲ ಭಾವಗಳನ್ನ ಪ್ರದರ್ಶನ ಮಾಡ್ತಾ ಇರೋದ್ರಿಂದ ಅದು ನಮ್ ಕಾಣಿಸ್ತಾ ಇದೆ. ಆಮೇಲೆ ಲಕ್ಷಣೋತ್ಪತ್ತಿ, ಅನೇಕ ಲಕ್ಷಣಗಳನ್ನ ತೋರಿಸ್ತಾ ಇರ್ತದೆ. ಅದಾದ್ಮೇಲೆ ಕರ್ಮ ಸಾದೃಶ್ಯ ಫಲ ವಿಶೇಷ, ಇಬ್ಬರು ವ್ಯಕ್ತಿಗಳು ಸಮಾನವಾದಂತಹ ಕರ್ಮಗಳನ್ನ ಮಾಡ್ತಾ ಇರ್ತಾರೆ, ಆದರೆ ಅವರಲ್ಲಿ ಫಲ ವಿಶೇಷ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಕೆಲವರಿಗೆ ಒಳ್ಳೆ ಫಲ ಸಿಗುತ್ತೆ, ಇನ್ ಕೆಲವರಿಗೆ ಅಷ್ಟು ವಿಶಿಷ್ಟವಾದಂತಹ ಫಲ ಸಿಗೋದಿಲ್ಲ. ಇನ್ನ ಮೇಧಾ ಕ್ವಚಿತ್ ಕರ್ಮಣ್ಯ ಅಮೇಧ, ಇನ್ನ ಕೆಲವರಿಗೆ ಮೇಧಾಶಕ್ತಿ ತುಂಬಾ ಚೆನ್ನಾಗಿರ್ತದೆ, ಇನ್ ಕೆಲವರಿಗೆ ಮೇಧಾಶಕ್ತಿ ಚೆನ್ನಾಗಿರೋದಿಲ್ಲ. ಆಮೇಲೆ ಜಾತಿ ಸ್ಮರಣ ಅಂತಂದ್ರೆ ಪೂರ್ವ ಜನ್ಮದ ಸ್ಮರಣೆ ಅಂತ. ಈ ಸುಶ್ರುತ ಹೇಳ್ಬೇಕಾದ್ರೆ ಭಾವಿತಾ ಪೂರ್ವದೇಹೇಶು ಸತತಂ ಶಾಸ್ತ್ರ ಬುದ್ಧಿಯ, ಅಲ್ಲಿ ಹೇಳ್ಬೇಕಾದ್ರೆ ಪೂರ್ವಜಾತಿ ಸ್ಮರಾನರಾಹ ಅಂತ ಹೇಳ್ತಾರೆ. ಪೂರ್ವ ಜಾತಿಯನ್ನ ಸ್ಮರಣ ಮಾಡ್ತಾರೆ ಅಂತ ಯಾರು ಸತತವಾಗಿ ಶಾಸ್ತ್ರಾಧ್ಯಯನ ಮಾಡ್ಬಿಟ್ಟು ಅದರಲ್ಲೇ ತತ್ಪರರಾಗಿರ್ತಾರೆ, ಅವರು ಜನ್ಮಾಂತರದಲ್ಲಿ ನಡೆದಂತಹ ವಿಷಯಗಳನ್ನ ಅಥವಾ ಹಿಂದೆ ಯಾವ ಜನ್ಮದಲ್ಲಿ ನಾನು ಹುಟ್ಟಿದ್ದೆ ಆ ಎಲ್ಲ ವಿಷಯಗಳನ್ನು ಕೂಡ ಅವರು ಸ್ಮರಣ ಅವರಿಗೆ ಬರುತ್ತೆ ಅಂತ ಹೇಳ್ತಾರೆ. ಜಾತಿ ಸ್ಮರಣ ಅಂದ್ರೆ ಪೂರ್ವ ಜನ್ಮದಲ್ಲಿ ಏನಾಗಿದ್ರು ಅದೆಲ್ಲ ಸ್ಮರಣ ಆಗ್ತದೆ ಅಂತ. ಅದನ್ನೇ ಇಲ್ಲಿ ಹೇಳ್ತಾರೆ ಇಹಾಗಮನ ಇತಶ್ಚ್ಯುತಾನಾಂ ಇತಿ. ಸೊ ಇಲ್ಲಿಂದ ಹೊರಟವರು ಮತ್ತೆ ವಾಪಸ್ ಇಲ್ಲಿ ಏನ್ ಬಂದಿದ್ದಾರೆ, ಇತಶ್ಚ್ಯುತ ಅಂದ್ರೆ ಇಲ್ಲಿಂದ ಹೊರಟವರು ಮತ್ತೆ ಇಲ್ಲಿ ವಾಪಸ್ ಬಂದಿದ್ದಾರೆ, ಆ ಎಲ್ಲ ಜಾತಿ ಸ್ಮರಣ ಅವರಿಗೆ ನಮಗೆ ಜಾತಿ ಸ್ಮರಣ ನಮ್ಗೆ ಆಗ್ತದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಸಮದರ್ಶನೆ ಪ್ರಿಯಾಪ್ರಿಯತ್ವ. ಸಮದರ್ಶನೆ ಅಂತಂದ್ರೆ ಎರಡು ಸಮಾನವಾದಂತಹ ವಸ್ತುಗಳಿರ್ತವೆ, ಕೆಲವರಿಗೆ ಅದರಲ್ಲಿ ಪ್ರಿಯತ್ವ ಇರ್ತದೆ, ಇನ್ ಕೆಲವರಿಗೆ ಅಪ್ರಿಯತ್ವ ಇರ್ತದೆ. ಅಲ್ಲಿಗೆ ಇವೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ವಿಷಯಗಳು. ಪ್ರತ್ಯಕ್ಷವಾಗಿ ಕಾಣ್ತಿದೆ ಅಂತಂದಾಗ ಏನ್ ಅರ್ಥ ಆಯ್ತು ಅಂತಂದ್ರೆ, ಅದು ಕೆಲವರಿಗೆ ಈ ಪ್ರೀತಿ ಹೇಗ್ ಹುಡ್ತು, ಇನ್ ಕೆಲವರಿಗೆ ದ್ವೇಷ ಹೇಗ್ ಹುಡ್ತು ಅದೇ ವಿಷಯದಲ್ಲಿ. ಆ ಪ್ರತಿಯೊಂದು ವಿಷಯಗಳು ಏನಿದೆ ಇವು ಆಯಾ ವ್ಯಕ್ತಿಯ ಕರ್ಮಕ್ಕನುಗುಣವಾಗಿ, ಆ ವ್ಯಕ್ತಿಯ ಸ್ವಭಾವಕ್ಕನುಗುಣವಾಗಿ ಕಾಣ್ತಕ್ಕಂತಹ ವಿಷಯಗಳಿವು. ಇದು ನಮಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಪುನರ್ಜನ್ಮ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಒಂದು ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಒಳ್ಳೆಯ ಫಲಗಳು ಸಿಗ್ತವೆ. ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಅವರಿಗೆ ಫಲ ವಿಶೇಷಗಳು ದೊರೀತಾ ಇರ್ತವೆ. ಆ ರೀತಿಯಾಗಿ ಆ ಹಿಂದಿನ ಕರ್ಮಕ್ಕನುಗುಣವಾಗಿ ಈ ಜನ್ಮದಲ್ಲಿ ಅನೇಕ ವಿಷಯಗಳನ್ನ ನಾವು ಪಡಿತಾ ಇರ್ತೀವಿ. ಅದು ನಮಗೆ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇರುತ್ತೆ. ಇಬ್ಬರು ವ್ಯಕ್ತಿಗಳಿರ್ತಾರೆ, ಅವ್ರು ಸಮಾನವಾದಂತಹ ಕರ್ಮ ಮಾಡ್ತಾ ಇರ್ತಾರೆ. ಒಬ್ಬನಿಗೆ ಅದೇ ಕರ್ಮದಿಂದ ಫಲ ವಿಶೇಷ ಸಿಗುತ್ತೆ, ಇನ್ನೊಬ್ಬನಿಗೆ ಸಿಗೋದಿಲ್ಲ. ಈತನಿಗೆ ಯಾಕೆ ಸಿಕ್ತು, ಇವನಿಗೆ ಯಾಕೆ ಸಿಗ್ಲಿಲ್ಲ ಅಂತಂದ್ರೆ ಇವನು ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಿದ್ದ, ಹಾಗಾಗಿ ಇವನಿಗೆ ಸ್ವಲ್ಪ ಕರ್ಮ ಮಾಡಿದ್ರು ಕೂಡ ಒಳ್ಳೆ ಫಲ ಸಿಕ್ತು. ಇನ್ನೊಬ್ಬ ಅವನು ಒಳ್ಳೆ ಕರ್ಮ ಮಾಡಿರ್ಲಿಲ್ಲ, ಹಾಗಾಗಿ ಅವನು ಒಳ್ಳೆ ರೀತಿಯಾಗಿ ಅವನು ಎಷ್ಟೇ ಕಷ್ಟಪಟ್ಟರು ಕೂಡ ಅವನಿಗೆ ಈ ಇನ್ನೊಬ್ಬ ವ್ಯಕ್ತಿಯ ಸದೃಶವಾದಂತಹ ಫಲಗಳು ಸಿಗೋದಿಲ್ಲ ಅಂತ ಆ ಎಲ್ಲ ವಿಷಯಗಳನ್ನ ನಮಗೆ ಪ್ರತ್ಯಕ್ಷದಲ್ಲಿ ಕಾಣುವಂತಹದ್ದನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಪ್ರತ್ಯಕ್ಷಂಚ ಯದ್ಯಪಿ ಪುನರ್ಭವಂ ನ ಗೃಹಾತಿ. ಪ್ರತ್ಯಕ್ಷ ಏನಿದೆ, ಯದ್ಯಪಿ ಪುನರ್ಭವವನ್ನು ನಮಗೆ ಅದು ತಿಳಿಸ್ಕೊಡೋದಿಲ್ಲ, ಆದರೂ ಕೂಡ ತಥಾಪಿ ತತ್ ಪುನರ್ಭವ ಗ್ರಾಹಕ ಅನುಮಾನಸ್ಯ ಲಿಂಗಗ್ರಹಣೆ ಯಥಾ ವ್ಯಾಪ್ರಿಯತೆ ತಥಾ ದರ್ಶಯತಿ.
ಆದ್ರೂ ಕೂಡ ಅದೇನು ಪುನರ್ಭವವನ್ನ ತಿಳಿಸ್ಕೊಡ್ತಕ್ಕಂತಹ ಏನೊಂದು ಪ್ರಮಾಣ ಇದೆ, ಯಾವುದು ಅನುಮಾನ ಪ್ರಮಾಣ. ಆ ಅನುಮಾನ ಪ್ರಮಾಣದ ಲಕ್ಷಣಗಳನ್ನ ನಮಗೆ ಯಾವ ರೀತಿಯಾಗಿ ತಿಳಿಯಬಹುದು ಆ ರೀತಿಯಾಗಿ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಇಲ್ಲಿ ಅನುಮಾನನೇ ಮಾಡ್ತಿರುವಂತಹದ್ದು, ಆದ್ರೆ ಅದು ಹೇಗ್ ಮಾಡ್ತೀವಿ ಅಂತಂದ್ರೆ ಪ್ರತ್ಯಕ್ಷ ಪೂರ್ವಕವಾಗಿ ಮಾಡ್ತಾ ಇರ್ತೀವಿ. ಆ ಪ್ರತ್ಯಕ್ಷ ಯಾವುದು ಅಂತಂದ್ರೆ ಈ ಎಲ್ಲ ಲಕ್ಷಣಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿಸದೃಶಾನೀತಿ ಕ್ವಚಿತ್ ಕುಪುರುಷ ಕ್ವಚಿತ್ ಸುಪುರುಷ. ಇಲ್ಲಿ ವಿಸದೃಶಾನಿ ಮಾತಾಪಿತೃ ವಿಸದೃಶಾನಿ ಅಪತ್ಯಾನಿ ಅಂತ ಹೇಳಿದ್ರು. ವಿಸದೃಶರಾದಂತಹ ಅಪತ್ಯ ಅಂದ್ರೆ ಮಕ್ಕಳು ಹೇಗಿರ್ತಾರೆ ಅಂತಂದ್ರೆ, ಕೆಲವರು ಕೆಟ್ಟ ಪುರುಷರಾಗಿರ್ತಾರೆ, ಕ್ವಚಿತ್ ಕುರೂಪ ಕ್ವಚಿತ್ ಸುರೂಪ. ಕೆಲವರು ಸುಂದರವಾದಂತಹ ಶರೀರವನ್ನು ಉಳ್ಳಂತಹ ಮಕ್ಕಳು ಹುಟ್ಟುತ್ತಾರೆ, ಇನ್ ಕೆಲವು ಮಕ್ಕಳು ಕುರೂಪರಾಗಿ ಹುಟ್ಟುತ್ತಾರೆ, ಅವರಿಗೆ ಕೆಟ್ಟದಾದಂತಹ ರೂಪ ಇರ್ತದೆ. ಇನ್ ಕೆಲವರಿಗೆ ಒಳ್ಳೆಯ ರೂಪವನ್ನ ಹೊಂದಿರ್ತಾರೆ. ಎಷ್ಟೋ ಸತಿ ಇರ್ತದೆ, ತಂದೆ ತಾಯಿಗಳು ತುಂಬಾ ಸುಂದರರಾಗಿರ್ತಾರೆ, ಆದ್ರೆ ಮಕ್ಕಳು ಅವರು ಕುರೂಪಿಗಳಾಗಿರ್ತಾರೆ. ಇನ್ ಕೆಲವು ಕಡೆ ಮಾತಾಪಿತೃಗಳು ಸ್ವಲ್ಪ ಕುರೂಪಿಗಳಿರ್ತಾರೆ, ಆದ್ರೆ ಮಕ್ಕಳು ತುಂಬಾ ಚಂದ ಇರ್ತಾರೆ. ಸೊ ಆ ರೀತಿಯಾಗಿ ಮಾತಾಪಿತೃಗಳಿಗೆ ವಿಸದೃಶರಾದಂತಹ ಮಕ್ಕಳು ಹುಟ್ಟಿದ್ದನ್ನ ನಾವು ನೋಡ್ತೀವಿ. ಇನ್ನ ತುಲ್ಯ ಸಂಭವಾನಾಂ ತುಲ್ಯ ಉತ್ಪಾದಕ ಕಾರಣಾನಾಂ ಕಶ್ಚಿತ್ ಗೌರಃ ಕಶ್ಚಿತ್ ಕೃಷ್ಣಃ ಏವಂ ಸ್ವರಾದೌ ಅಪಿ ವಿಶೇಷೋ ಬೋದ್ಧವ್ಯ. ತುಲ್ಯ ಸಂಭವಾನಾಂ, ತುಲ್ಯ ಅಂದ್ರೆ ಸಮಾನವಾದಂತಹ ಉತ್ಪಾದಕ ಕಾರಣಗಳಿದ್ದರೂ ಕೂಡ, ಅಂದ್ರೆ ಈಗ ಎಷ್ಟೋ ಜನ ತಂದೆ ತಾಯಿಗಳಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಒಬ್ಬ ಬಿಳಿ ಇರ್ತಾನೆ, ಒಬ್ಬ ಕಪ್ಪಾಗಿರ್ತಾನೆ. ಆದ್ರೆ ನಾವು ಇಲ್ಲಿ ನೋಡಿದ್ರೆ ಇಬ್ಬರಿಗೂ ಸಂಭವ ಸಾಮಗ್ರಿಗಳು ಸರಿಯಾದ ಆದೇಶ ಕೃಷೋಣಿತಗಳೇ ಇದೆ, ಆದ್ರೆ ಒಬ್ಬ ಬಿಳಿ ಆಗ್ತಾನೆ, ಒಬ್ಬ ಕಪ್ಪಾಗ್ತಾನೆ. ಯಾಕೆ ಅಂತಂದ್ರೆ ಅದು ಕೂಡ ಈ ರೀತಿಯಾದಂತಹ ಏನಂತಾರೆ ವಿಶಿಷ್ಟವಾದಂತಹ ವರ್ಣಗಳನ್ನು ಹೊಂದಿರೋದು ಏನಂತಾರೆ ಅದು ನಮಗೆ ಜನ್ಮಾಂತರದ ಕರ್ಮ ಫಲವಾಗಿ ನಮಗೆ ಕಾಣಿಸುವಂತಹದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏವಂ ಸ್ವರಾದವಪಿ ವಿಶೇಷೋ ಬೋದ್ಧವ್ಯ. ಇದೇ ರೀತಿಯಾಗಿ ವರ್ಣ, ಸ್ವರ, ಆಕೃತಿ, ಸತ್ವ, ಬುದ್ಧಿ, ಭಾಗ್ಯ ವಿಶೇಷ, ಎಲ್ಲ ಭಾಗ್ಯ ವಿಶೇಷಗಳು ಕೂಡ ಏನಾಗಿದೆ, ಅದು ಜನ್ಮಾಂತರದ ಫಲದ ಒಂದು ಏನಂತಾರೆ ಫಲರೂಪವಾಗಿ ಅವರಿಗೆ ದೊರೀತಾ ಇರುವಂತಹದ್ದು ಅಂತ. ಇನ್ನ ದಾಸ್ಯ ಐಶ್ವರ್ಯ ಮಿತಿ ಕಶ್ಚಿತ್ ದಾಸ್ಯಂ ಕಶ್ಚಿತ್ ಐಶ್ವರ್ಯಂ. ಕೆಲವರಿಗೆ ದಾಸ್ಯ ಸಿಗುತ್ತದೆ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಂತಹ ಭಾಗ್ಯ ಇರ್ತದೆ. ಕೆಲವರಿಗೆ ಎಲ್ಲರನ್ನ ಆಳುವಂತಹ ಒಂದು ಭಾಗ್ಯ ಇರ್ತದೆ, ಅದು ಐಶ್ವರ್ಯ ಅಂತ ಕರೆಯಲ್ಪಡುತ್ತೆ. ಸೊ ಅದು ಹೇಗ್ ಬಂತು ಅಂತ. ಏವಂ ಅಪರತ್ರಾಪಿ ವಿಪರ್ಯಯ ಪುರುಷ ಭೇದೇನ ಬೋದ್ಧವ್ಯ. ಅಪರತ್ರಾಪಿ ಅದನ್ನು ಬೇರೆ ಕಡೆಗೂ ಕೂಡ ಈ ಎಲ್ಲ ವಿಪರೀತವಾದಂತಹ ವಿಷಯಗಳು, ವಿಪರ್ಯ ಅಂದ್ರೆ ವಿರುದ್ಧವಾದಂತಹವುಗಳು, ಪುರುಷ ಭೇದೇನ ಬೋದ್ಧವ್ಯ. ಬೇರೆ ಬೇರೆ ಪುರುಷರಲ್ಲಿ ಈ ವಿರುದ್ಧವಾದಂತಹ ಧರ್ಮಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಯಾವುದು ಸುಖಮಾಯು ಆಯುಷೋ ವೈಷಮ್ಯಂ ಇಹ ಕೃತಸ್ಯ ಅವಾಪ್ತಿ, ಇದೇನ್ ಹೇಳ್ತಾ ಹೋದ್ರು ಅವೆಲ್ಲವೂ ಕೂಡ ಪುರುಷ ಭೇದದಿಂದ ನಾವು ಆ ಎಲ್ಲ ವಿರುದ್ಧ ಗುಣಗಳನ್ನ ತಿಳಿಯಬೇಕು ಅಂತ. ಸುಖಾಸುಖಮಿತಿ ಆಯುಷೋ ವಿಶೇಷಣಂ. ಸುಖಾಸುಖಂ ಆಯುಹು ಅಂತ ಹೇಳಿದ್ರಲ್ಲ, ಈ ಆಯುಸ್ಸಿಗೆ ಸುಖಾಯು ಅಸುಖಾಯು ಅಂತ ಈ ಆಯುಸ್ಸಿಗೆ ಎರಡು ವಿಶೇಷಣಗಳು. ರುದಿತಾದಯೋ ಅಮಿ, ಈ ರುದಿತಾದಿಗಳನ್ನೇನ್ ಹೇಳಿದ್ರು ಇಲ್ಲಿ, ಯಾವುದು ರುದಿತ, ಸ್ತನಪಾನ, ಹಾಸ, ತ್ರಾಸಾದೀನ ಅಂತ ಹೇಳಿ ಅಲ್ಲಿ ಅವ್ಯುತ್ಪನ್ನ ಬಾಲ ಗೋಚರತೆಯ ಬೋದ್ಧವ್ಯ. ವ್ಯುತ್ಪನ್ನ ಬಾಲ ಅಂದ್ರೆ ಯಾರಿಗೆ ಬುದ್ಧಿ ಬಂದಿರುವಂತಹ ಬಾಲಕರು ಇರ್ತಾರೋ ಅವರನ್ನ ವ್ಯುತ್ಪನ್ನ ಬಾಲರು ಅಂತ ಕರೀತಾರೆ. ಅವ್ಯುತ್ಪನ್ನ ಬಾಲರು ಅಂತಂದ್ರೆ ಯಾರಿಗೆ ಇನ್ನೂ ಏನೂ ತಿಳಿತಾ ಇರೋದಿಲ್ಲ. ಹುಟ್ಟದಂತಹ ಮಕ್ಕಳು ಅದೇ ಒಂದು 2 ತಿಂಗಳು 3 ತಿಂಗಳು ಅಂದ್ರೆ ಹುಟ್ಟಿದ್ದಾರೆ ಅನ್ನೋದ್ರಿಂದ ಇವೆಲ್ಲ ಈ ಎಲ್ಲ ಲಕ್ಷಣಗಳು ಕಂಡ್ರು ಕೂಡ 1 2 ತಿಂಗಳು 3 ತಿಂಗಳಾದಂತಹ ಮಕ್ಕಳೇನಿರ್ತಾರೆ ಅವ್ರಿಗೆ ಏನ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ, ಅಂಥವ್ರು ಅಂತ. ಅವ್ಯುತ್ಪನ್ನ ಬಾಲ ಅಂದ್ರೆ ಯಾರಿಗಿನ್ನೂ ಸರಿಯಾದಂತಹ ಬುದ್ಧಿ ಬಂದಿರೋದಿಲ್ವೋ ಅವರು ಅಂತ. ಅಂದ್ರೆ ಯಾರು ಬೈಫರ್ಕೇಟ್ ಮಾಡ್ಲಿಕ್ಕೆ ಆಗಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಏನ್ ಮಾಡ್ಬೇಕು ಯಾವ್ದಕ್ಕೆ ಅಂತವ್ರು ಅಂತ. ಏತೇಚ ರುದಿತಾದಯ ಯಥಾಯೋಗಂ ಇಷ್ಟ ಅನಿಷ್ಟ ಸ್ಮರಣಂ ಅಂತರ ನಭೂತಿ. ಇಲ್ಲಿ ಏನ್ ವಿಶೇಷ ಹೇಳ್ತಿದ್ದಾರೆ ಅಂತಂದ್ರೆ, ಈಗ ಯಥಾಯೋಗ ಇಷ್ಟವಾದಿದ್ರೆ ನಮಗೆ ಖುಷಿ ಆಗುತ್ತೆ, ಹಾಸ ಬರುತ್ತದೆ. ಅನಿಷ್ಟವಾಗಿದ್ದರೆ ಅದು ದುಃಖಕ್ಕೆ ಕಾರಣ ಆಗ್ತದೆ ಅಥವಾ ಅಳು ಬರ್ತದೆ ಅಂತ ಇಟ್ಕೊಳ್ಳಿ. ಸೊ
ಅಳು ಆಗಿರ್ಬಹುದು, ನಗು ಆಗಿರ್ಬಹುದು, ಅದು ಯಾವಾಗ ಆಗ್ತದೆ ಅಂತಂದ್ರೆ ಇಷ್ಟ ಮತ್ತು ಅನಿಷ್ಟಗಳ ಸ್ಮರಣೆ ಇಲ್ಲದೆ ಅವುಗಳು ಆಗೋದಿಲ್ಲ ಅಂತ. ನಮಗೆ ಇಷ್ಟವಾದದ್ದು ನಮಗ್ ಸ್ಮರಣಕ್ ಬಂದ್ರೆ ನಾವು ನಗ್ತೀವಿ, ಅನಿಷ್ಟವಾದದ್ದು ಸ್ಮರಣೆಗೆ ಬಂದ್ರೆ ಅಳ್ತೀವಿ ಅಂತ. ಸೊ ಅದು ಆ ಸ್ಮರಣೆ ಎಲ್ಲಿಂದ ಬಂತು? ಸ್ಮರಣಂಚ ಪೂರ್ವಜ್ಞಾನಂ ವಿನಾ ನ ಭವತಿ ಇತಿ. ಆ ಸ್ಮರಣೆ ಆದರೂ ಪೂರ್ವ ಜನ್ಮ ಅಂದ್ರೆ ಹಿಂದಿನ ಜ್ಞಾನ ಇಲ್ಲದೇನೆ ಅದು ಬರೋದಿಲ್ಲ ಅಂತ. ಅದೇ ಹುಟ್ಟಿದಂತಹ ಶಿಶುವಿಗೆ ಅದು ಕೂಡ ಅಳ್ತದೆ, ಅದು ನಗ್ತದೆ. ಸೊ ಅದಕ್ಕೆ ಈ ಈ ಒಂದು ಜಗತ್ತಿನಲ್ಲಿ ಬಂದು ತುಂಬಾ ಸಮಯ ಆಗಿಲ್ಲ, ಅದಕ್ಕೆ ಈ ಇಷ್ಟಾನಿಷ್ಟಗಳ ಯೋಗ ಅಂತ ಅನ್ನೋದು ಇನ್ನೂ ಬಂದೇ ಇಲ್ಲ. ಆದ್ರೂ ಕೂಡ ಅದು ನಗೋದು ಅಳೋದು ಹೇಗ್ ಮಾಡ್ತದೆ ಅಂದ್ರೆ ಪೂರ್ವ ಜ್ಞಾನಂ ವಿನ, ಹಿಂದಿನ ಜ್ಞಾನ ಇಲ್ಲದೇನೆ ಅದು, ಅಥವಾ ಹಿಂದಿನ ಜ್ಞಾನದ ಸ್ಮರಣೆ ಇಲ್ಲದೇನೆ ಅದು ಈ ರೀತಿಯಾದಂತಹ ಎಕ್ಸ್ಪ್ರೆಷನ್ ಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಕೊಡ್ತಿದೆ ಅಂತಂದ್ರೆ ನಮ್ಗೆ ಏನ್ ಅರ್ಥ ಆಗ್ತದೆ ಅಂತಂದ್ರೆ ಅದು ಪೂರ್ವ ಜನ್ಮದಲ್ಲಿ ನಡೆದಂತಹ ಘಟನೆಗಳ ಸ್ಮರಣೆಯ ಆಧಾರದ ಮೇಲೆ ಅದು ಈ ಎಲ್ಲ ಒಂದು ಹಾಸ, ಅಳುವುದು, ನಗುವುದು, ಈ ರೀತಿಯಾದಂತಹ ಭಾವನೆಗಳನ್ನು ನಮಗೆ ಅಭಿವ್ಯಕ್ತ ಮಾಡ್ತದೆ ಅಂತ. ಪೂರ್ವ ಜನ್ಮ ಜ್ಞಾನ ಅನುಮಾನಾತ್ ಪರಲೋಕ ಅನುಮಾನಕಯ ಭವಂತಿ, ಅನುಮಾಯಕ ಭವಂತಿ. ಪೂರ್ವ ಜನ್ಮದ ಜ್ಞಾನದ ಅನುಮಾನದಿಂದ ಮತ್ತು ಪರಲೋಕದ ಅನುಮಾನದಿಂದ ನಾವು ತಿಳಿಯಬಹುದಾಗಿದೆ. ಅಂದ್ರೇನು? ಆ ಸ್ಮರಣ ಯಾವ ರೀತಿಯಾಗಿ, ಸ್ಮರಣ ಇಲ್ಲದೇನೆ ಆ ಆಸಾದಿ ಈ ಲಕ್ಷಣಗಳನ್ನ ಅಭಿವ್ಯಕ್ತ ಮಾಡದೇ ಇರೋದ್ರಿಂದಾಗಿ ಅವುಗಳ ಲಕ್ಷಣಗಳನ್ನ ಅಭಿವ್ಯಕ್ತ ಮಾಡ್ತಾ ಇದೆ ಅಂತಂದ್ರೇನು, ಜನ್ಮಾಂತರದ ಸ್ಮರಣ ಆಗ್ತಾ ಇದೆ. ಆ ಜನ್ಮಾಂತರದ ಸ್ಮರಣಕ್ಕೆ ಅನುಗುಣವಾಗಿ ಆ ನಗು ಅಳುಗಳನ್ನ ಆ ಮಗು ಪ್ರದರ್ಶನ ಮಾಡ್ತಿದೆ ಅಂತ. ಪೂರ್ವ ಪ್ರತಿಪಾದಿತಂ ಚ ವಿಸದೃಶತ್ವಾದಿ ವೈಚಿತ್ರ್ಯಂ ಉತ್ತರತ್ರ ಪ್ರತಿಪಾದನೀಯಂ ಚ ಲಕ್ಷಣೋತ್ಪತ್ತ್ಯಾದಿ ಕಾರಣಾಂತರಕಮಿತಿ ಪರಲೋಕಾನುಮಾಯಕಂ ಮಂತವ್ಯಂ. ಇದೇ ವಿಷಯವನ್ನ ಇಲ್ಲಿ ಹಿಂದೆ ಹೇಳಿದ್ದನ್ನ ಇಲ್ಲಿ ಮತ್ತೆ ಅದನ್ನ ಏನಂತಾರೆ ಸಮರೈಸ್ ಮಾಡ್ತಾ ಇದ್ದಾರೆ. ಏನಂತ? ಪೂರ್ವ ಪ್ರತಿಪಾದಿತಂಚ ವಿಸದೃಶತ್ವಂ, ಹಿಂದೆ ಹೇಳಿದಂತಹ ವಿಸದೃಶತ್ವಾದಿ ಗುಣಗಳನ್ನೇನ್ ಹೇಳಿದ್ರು, ತಾಯಿ ತಂದೆಯರಿಗೆ ಮಕ್ಕಳು ಸದೃಶರಾಗಿರೋದಿಲ್ಲ ಅಂತ ಹೇಳಿ. ವೈಚಿತ್ರ್ಯಂ ಉತ್ತರತ್ರ ಪ್ರತಿಪಾದನೀಯಂ, ಈ ವಿಚಿತ್ರತೆ ವೈಚಿತ್ರ್ಯವನ್ನ ಮುಂದೆ ಹೇಳುವವರಾಗಿ. ಲಕ್ಷಣೋತ್ಪತ್ತಿಯಾದಿ ಕಾರಣಾಂತರ ದರ್ಶನೆ, ಲಕ್ಷಣೋತ್ಪತ್ತಿ ಮುಂತಾದಂತಹ ಕಾರಣಾಂತರಗಳು ನಮಗೆ ಕಾಣದೇ ಹೋದಾಗ ಪೂರ್ವ ಜನ್ಮಕೃತ ಕಾರಣಾಂತರ ಅನುಮಾಯಕಂ ಇತಿ ಪರಲೋಕ ಅನುಮಾಯಕಂ ಮಂತವ್ಯಂ. ಆ ಲಕ್ಷಣಾದಿಗಳು ನಮಗೆ ಮುಂದೆ ಏನು ಬರುವಂತಹವುಗಳೇನಿವೆ, ಆದ್ರೆ ಹಿಂದೆ ಅವುಗಳು ಇಲ್ಲದೆ ಇದ್ದುದರಿಂದಾಗಿ ಆ ಲಕ್ಷಣಾಂತರಗಳು ಕಾರಣಾಂತರ ಅದರ್ಶನೆ, ಅಲ್ಲಿ ಕಾರಣಾಂತರಗಳು ಇಲ್ಲದೇನೆ ಲಕ್ಷಣಗಳು ನಮಗೆ ಕಾಣಿಸ್ತಾ ಇರೋದ್ರಿಂದಾಗಿ ಆ ಕಾರಣಗಳು, ಆ ಎಲ್ಲ ಲಕ್ಷಣಗಳು ಹೇಗ್ ಬಂದವು ಅಂತಂದ್ರೆ ಜನ್ಮಾಂತರದಿಂದ, ಹಿಂದೆ ಮಾಡದಂತಹ ಜನ್ಮದಿಂದ, ಆ ಜನ್ಮದಲ್ಲಿ ಮಾಡದಂತಹ ಕರ್ಮಕ್ಕೆ ಅನುಗುಣವಾದಂತಹ ಆ ಎಲ್ಲ ವಿಸದೃಶತ್ವಾದಿಗಳು ಮತ್ತು ಅವರಲ್ಲಿ ಇರ್ತಕ್ಕಂತಹ ಲಕ್ಷಣಾದಿಗಳು ಕಂಡು ಬಂದಿವೆ. ಮತ್ತೆ ಅದೇ ರೀತಿಯಾಗಿ ಪರಲೋಕದ ಅನುಮಾನವನ್ನು ಕೂಡ ನಾವು ಮಾಡಬಹುದು ಅಂತ ಇಲ್ಲಿ ಚತುರ್ಪಾಣಿಗಳು ತಿಳಿಸ್ತಾ ಇದ್ದಾರೆ. ಲಕ್ಷಣೋತ್ಪತ್ತಿ ಇತಿ ಸಾಮುದ್ರಕ ಲಕ್ಷಣ ಪ್ರತಿಪಾದಿತ ಲಕ್ಷಣೋತ್ಪತ್ತಿ. ಈ ಲಕ್ಷಣ ಶಬ್ದದಿಂದ ಯಾವ ಲಕ್ಷಣ ಅಂತ ತಗೊಳ್ಬೇಕು? ಇಲ್ಲಿ ವ್ಯಾಧಿ ಲಕ್ಷಣ ಆ ಲಕ್ಷಣ ಅಲ್ಲ, ಕಿಂತು ಇಲ್ಲಿ ಲಕ್ಷಣ ಅಂತಂದ್ರೆ ದೇಹದಲ್ಲಿ ಇರುವಂತಹ ಚಿಹ್ನೆಗಳು, ಸಾಮುದ್ರಿಕ ಲಕ್ಷಣಗಳು ಅಂತ ಹೇಳ್ತಾರೆ. ಸೊ ಈ 32 ಲಕ್ಷಣಗಳನ್ನ ನಮ್ಮ ದೇಹದಲ್ಲಿ ಶಾಸ್ತ್ರಕಾರರು ಹೇಳಿದ್ದಾರೆ. ಈ ಒಬ್ಬ ವ್ಯಕ್ತಿಯನ್ನ ನಾವು ಸುಂದರನಾದಂತಹ ವ್ಯಕ್ತಿ, ಪರಿಪೂರ್ಣ ಲಕ್ಷಣ ಉಳ್ಳಂತಹ ವ್ಯಕ್ತಿ ಅಂತ ಹೇಗೆ ಕರಿತೀವಿ ಅಂತಂದ್ರೆ ಅವನ ದೇಹದಲ್ಲಿ 32 ಲಕ್ಷಣ ಇರಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಲಕ್ಷಣೋತ್ಪತ್ತಿ ಅಂತಂದ್ರೆ ಒಳ್ಳೆ ಸುಂದರವಾದಂತಹ ಲಕ್ಷಣಗಳು ಆ ದೇಹದಲ್ಲಿ ಕಾಣಿಸ್ಬೇಕು ಅಂತಂದ್ರೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಈ ಲಕ್ಷಣಗಳನ್ನ ವರ್ಣನೆ ಮಾಡಿದ್ದಾರೆ. ಆ ಲಕ್ಷಣಗಳು ಹೇಗೆ ಉತ್ಪತ್ತಿ ಆದವು ಅಂತಂದ್ರೆ ಜನ್ಮಾಂತರದ ಒಂದು ಕರ್ಮ ಫಲವಾಗಿ ಅದು ಬಂದಿವೆ ಅಂತ. ಕರ್ಮ ಸಾದೃಶ್ಯ ಸೇವಾದಿ ಸಾದೃಶ್ಯ. ಕರ್ಮ ಸಾದೃಶ್ಯ ಅಂತ ಹೇಳಿದ್ರು ಇಲ್ಲಿ ಏನೋ ಕರ್ಮ ಸಾದೃಶ್ಯ ಫಲ ವಿಶೇಷ ಅಂತ. ಎಂಥ ಕರ್ಮಗಳು ಅಂದ್ರೆ ಈ ಸೇವಾದಿ ಕರ್ಮಗಳೇನಿವೆ ಅವು ಸದೃಶವಾಗಿದ್ದರೂ ಕೂಡ ವಿಶಿಷ್ಟವಾದಂತಹ ಫಲ ಕೆಲವರಿಗೆ ಸಿಗುತ್ತೆ ಅಂತ. ಮೇಧಾ ಕ್ವಚಿತ ಕರ್ಮಣಿ, ಆಮೇಲೆ ಚಿತ್ರಲೇಖನ ಅಸ್ತ್ರವಿದ್ಯಾದು, ಈ ಚಿತ್ರಲೇಖನ ಅಸ್ತ್ರವಿದ್ಯಾದಿ ಕೆಲವು ಕರ್ಮಗಳಲ್ಲಿ ವಿಶಿಷ್ಟವಾದಂತಹ ಮೇಧ ಇರ್ತದೆ, ಇನ್ನು ಕೆಲವು ಕರ್ಮಗಳಲ್ಲಿ ಅವರಿಗೆ ಮೇಧ ಇರೋದಿಲ್ಲ. ಅಂದ್ರೇನು? ಕೆಲವು ಕಲೆಗಳಲ್ಲಿ ಈಗ ಚಿತ್ರ ಬಿಡಿಸುವಂತಹದ್ದಾಗಿರ್ಬಹುದು,
ಶಸ್ತ್ರ, ಈ ಬಾಣ ಬಿಡುವಂತಹ ಬಾಣ ಬಿಲ್ಲು ಅದೇನಂತಾರೆ ಧನುರ್ವಿದ್ಯೆಯಲ್ಲೇ ಆಗಿರ್ಬೋದು, ಬೇರೆ ಬೇರೆ ವಿದ್ಯೆಗಳನ್ನ ನಾವು ನೋಡ್ತೀವಿ. ಚಿಕ್ಕ ಮಕ್ಕಳು ತುಂಬಾ ಒಳ್ಳೆ ರೀತಿಯಾಗಿ ಪ್ರದರ್ಶನ ಮಾಡ್ತಿರ್ತಾರೆ. ಆದ್ರೆ ಅವ್ರು ಇನ್ನು ಕೆಲವು ವಿದ್ಯೆಗಳಲ್ಲಿ ಆ ರೀತಿಯಾದಂತಹ ಒಂದು ಪ್ರದರ್ಶನವನ್ನು ಮಾಡೋದಿಲ್ಲ. ಕೆಲವು ಕರ್ಮಗಳಲ್ಲಿ ಅತ್ಯಂತ ಚೆನ್ನಾಗಿರುವಂತಹ ಮೇಧಾಶಕ್ತಿಯನ್ನು ಪ್ರದರ್ಶನ ಮಾಡಿ, ಇನ್ನು ಕೆಲವು ವಿದ್ಯೆಗಳಲ್ಲಿ ಮೇಧಾಶಕ್ತಿಯನ್ನು ಪ್ರದರ್ಶನ ಮಾಡೋದಿಲ್ಲ. ಇದು ಹೇಗೆ, ಇದು ಯಾಕೆ, ಹೇಗೆ ಅಂತ ವಿಚಾರ ಮಾಡಿದಾಗ ಜನ್ಮಾಂತರ ಏನೊಂದು ಅವರ ಕರ್ಮ ಫಲ ಇದೆ, ಅದಕ್ಕನುಗುಣವಾದಂತಹ ಮೇಧಾಶಕ್ತಿಯನ್ನು ಇವರು ಹೊಂದಿರ್ತಾರೆ ಅಂತ. ಜಾತೇಹೇ ಅತೀತಾಯಾಹ ಸ್ಮರಣಂ ಜಾತಿ ಸ್ಮರಣಂ. ಜಾತೇಹೇ ಅಂತಂದ್ರೆ ಅತೀತಾಯಾಹ ಜಾತೇಹೇ, ಹಿಂದೆ ಆಗಿ ಹೋದಂತಹ ಜಾತಿ ಸ್ಮರಣ ಏನಿದೆ, ಹಿಂದೆ ಹೋದಂತಹ ಏನೊಂದು ಜಾತಿ ಇದೆ ಅದರ ಸ್ಮರಣವನ್ನು ಜಾತಿ ಸ್ಮರಣ ಅಂತ ಕರೆದ್ರು. ತದೇವ ಸ್ಮರಣಂ ದರ್ಶಯತಿ ಇಹಾಗಮನಂ ಇತಶ್ಚ್ಯುತಾನಾಂ ಇತಿ. ಇಹ ಕುಲೆ ಜಾತೋ ಅಸ್ಮಿ ಇತಶ್ಚ ಕುಲಾದ್ ಆಗತಃ ಅಸ್ಮಿ ಇತ್ಯೇವಂ ಆಕಾರಂ ಜಾತಿ ಸ್ಮರಣಂ ಇತ್ಯರ್ಥಃ. ಅಂದ್ರೇನು, ಈ ಹುಟ್ಟಿದಂತಹ ಸಮಯದಲ್ಲಿ, ಈ ಜನ್ಮದಲ್ಲಿ ಆ ವ್ಯಕ್ತಿಗೆ ನಾನು ಹಿಂದೆ ಯಾರ ಮನೆಯಲ್ಲಿ ಹುಟ್ಟಿದ್ದೆ, ಯಾವ ಒಂದು ಊರಿನಲ್ಲಿ ಹುಟ್ಟಿದ್ದೆ, ಆ ಎಲ್ಲ ವಿಷಯಗಳು ನೆನಪಿರ್ತದೆ. ಇಹ ಕುಲೆ ಜಾತೋಸ್ಮಿ, ಈ ಕುಲದಲ್ಲಿ ನಾನು ಹುಟ್ಟಿದ್ದೆ. ಇತಶ್ಚ ಕುಲಾದ್ ಆಗತೋಸ್ಮಿ, ಇಂತಹ ಒಂದು ಕುಲದಿಂದ ನಾನು ಬಂದಿದ್ದೇನೆ. ಈ ರೀತಿಯಾದಂತಹ ಎಲ್ಲಾ ಸ್ಮರಣೆ ಆ ಒಬ್ಬ ವ್ಯಕ್ತಿಗೆ ಕಂಡು ಬರ್ತಾ ಇದೆ. ಎಷ್ಟೋ ಜನರಲ್ಲಿ ಇವಾಗ್ಲೂ ಕೂಡ ಈ ಒಂದು ವಿಷಯವನ್ನ ನಾವು ನೋಡಬಹುದು, ಪ್ರತ್ಯಕ್ಷವಾಗಿ ಕಾಣಬಹುದು. ಅವ್ರು ಎಲ್ಲಿ ಹುಟ್ಟಿದ್ರು, ಇಂಥಲ್ಲೇ ನಾನು ಓಡಾಡಿದ್ದೆ, ಈ ರೀತಿಯಾಗಿ ಕೆಲಸಗಳನ್ನು ಮಾಡಿದ್ದೆ ಅಂತ ಎಲ್ಲ ಹೋಗಿ ಕ್ರಾಸ್ ವೆರಿಫೈ ಮಾಡಿಕೊಂಡು ದೃಢಪಟ್ಟಂತಹ ವಿಷಯಗಳು ಎಷ್ಟೋ ನಾವು ಈ ನಮ್ಮ ಸಮಾಜದಲ್ಲಿ ನೋಡಬಹುದು. ಅದೆಲ್ಲ ಹೇಗಾಗತ್ತೆ ಅಂತ. ಇಹ ಜನ್ಮನಿ ಚ್ಯುತಾನಾಂ ಇಹ ಜನ್ಮನಿ ಪುನರಾಗಮನಂ. ಇಹ ಜನ್ಮನಿ ಚ್ಯುತಾನಾಂ ಇಹ ಜನ್ಮನಿ ಪುನರಾಗಮನಂ. ಇದೇ ಜನ್ಮದಲ್ಲಿ ಬಿಟ್ಟು ಹೋದವರು ಮತ್ತೆ ವಾಪಸ್ ಬರುವಂತಹದ್ದು. ಅನೇನಚ ನಾಮಭ್ರಾಂತ್ಯ ಯಮಪುರುಷೈ ನೀತಸ್ಯ ಪುನರಾಗಮನಂ ದೃಶ್ಯತೆ. ಅಂದ್ರೇನು ಅಂತಂದ್ರೆ, ಕೆಲವರಿಗೆ ಪ್ರಾಣ ಹೊರಟು ಹೋಗ್ಬಿಟ್ಟಿರ್ತದೆ. ಹೊರಟೋದಂತಹ ಪ್ರಾಣ ಕೆಲವು ಸಮಯದಲ್ಲಿ ಮತ್ತೆ ವಾಪಸ್ ಬರ್ತದೆ. ಅದು ಹೇಗೆ ಅಂತಂದ್ರೆ, ಯಮದೂತರು ಅವರಿಗೂ ಕೂಡ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈ ಇಬ್ರು ಒಂದೇ ಹೆಸರಿನ ಇಬ್ರು ವ್ಯಕ್ತಿ ಇದ್ದಾಗ ಪಕ್ಕದವನ್ನ ತಗೊಂಡು ಹೋಗೋ ಬದಲು ಇವನನ್ನ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಹೋದ ತಕ್ಷಣ ಇವನ್ ತರಬಾರ್ದಾಗಿತ್ತು, ಅವನನ್ನ ತರಬೇಕಾಗಿತ್ತು ಅಂತ ಹೇಳಿ ಮತ್ತೆ ಇವನನ್ನು ವಾಪಸ್ ಅದೇ ಶರೀರದಲ್ಲಿ ಪ್ರವೇಶ ಮಾಡಿಸಿ ಆ ಮತ್ತೊಬ್ಬ ವ್ಯಕ್ತಿಯನ್ನು ತಗೊಂಡು ಹೋದಂತಹ ಇದು ಏನು ಅನೇಕ ಘಟನೆಗಳನ್ನು ಕೂಡ ನಾವು ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಕೇಳಿದ್ದಿದೆ. ಸೊ ಆ ರೀತಿಯಾದಂತಹ ಏನೊಂದು ಇತಶ್ಚ್ಯುತಾಗಮನಮ್ಮ ಏನಿದೆ, ಅದು ಕೂಡ ನಮಗೆ ಒಂದೇನು ಹೇಳ್ತದೆ ಅಂತಂದ್ರೆ ಪುನರ್ಜನ್ಮ ಇದೆ ಅನ್ನುವಂತಹ ವಿಷಯವನ್ನು ಹೇಳ್ತದೆ. ಇನ್ನ ಸಮದರ್ಶನೆ ತುಲ್ಯಾಕಾರೇ ಕ್ವಚಿತ್ ಪುರುಷೇ ಪ್ರಿಯತ್ವಂ ಕ್ವಚಿತ್ ಪುನಃ ಅಪ್ರಿಯತ್ವಂ ಇತಿ ಸಮದರ್ಶನೆ ಪ್ರಿಯಾಪ್ರಿಯತ್ವಂ. ಸಮದರ್ಶನ ಅಂತಂದ್ರೆ ತುಲ್ಯಾಕಾರೇ ಕ್ವಚಿತ್ ಪುರುಷೇ ಪ್ರಿಯತ್ವಂ, ಸಮಾನವಾದಂತಹ ಆಕೃತಿ ಉಳ್ಳಂತಹ ಕೆಲವು ಜನರಲ್ಲಿ ಇವರಿಗೆ ಪ್ರಿಯತ್ವ ಇರ್ತದೆ. ಅಂದ್ರೆ ತುಲ್ಯಾಕಾರ ಶಬ್ದದಿಂದ ಏನೋ ಅವರಲ್ಲಿ ಕೆಲವು ಕ್ವಾಲಿಟಿ ಇದ್ದಂತಹ ಜನರನ್ನು ನೋಡಿದ್ರೆ ಅವರಿಗೆ ಅವ್ರ ಮೇಲೆ ಹೆಚ್ಚು ಪ್ರೀತಿ ಬರ್ತದೆ. ಇನ್ ಕೆಲವ್ರ ಮೇಲೆ ಅಪ್ರೀತಿ, ಅಂದ್ರೆ ಅವ್ರ ಮೇಲೆ ದ್ವೇಷ ಬರುವಂತಹದ್ದು ಅಥವಾ ತಾತ್ಸಾರ ಬರುವಂತಹದ್ದು ಏನಿದೆ, ಅದು ಯಾವುದ್ರ ಮೇಲೆ ಅವಲಂಬಿಸಿರ್ತದೆ, ಅವರ ಜನ್ಮಾಂತರದ ಕರ್ಮದ ಮೇಲೆ ಅವಲಂಬಿಸಿರ್ತದೆ. ಅತ್ರ ಚ ಅವಾಂತರ ಅನುಮಾನ ಭೇದೋ ವಿಸ್ತರ ಭಯಾನ್ನ ದರ್ಶಿತ. ಇನ್ನ ಅನೇಕ ಅನುಮಾನಗಳನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಎಲ್ಲ ಅನುಮಾನಗಳನ್ನ ಇಲ್ಲಿ ವಿಸ್ತಾರ ಭಯದಿಂದ ನಾನು ಬರಿತಾ ಇಲ್ಲ ಅಂತ ಚಕ್ರಪಾಣಿ ಹೇಳ್ತಾರೆ. ಆ ಎಲ್ಲವನ್ನ ಬರಿತಾ ಹೋದ್ರೆ ತುಂಬಾ ವಿಸ್ತಾರವಾದಂತಹ ವಿಷಯ ಆಗ್ತದೆ, ಓದುವರಿಗೆ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಇಷ್ಟಕ್ಕೆ ನಿಲ್ಲಿಸ್ಕೋತೀನಿ ಅಂತ ಹೇಳಿ ಆ ವಿಷಯಗಳನ್ನ ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಒಟ್ಟು ನಾವು ಪ್ರತ್ಯಕ್ಷದಲ್ಲಿ ಲೋಕದಲ್ಲಿ ಕಾಣತಕ್ಕಂತಹ ಏನೆಲ್ಲ ವಿಷಯಗಳಿದೆ, ಆ ವಿಷಯದ ಆಧಾರದ ಮೇಲೆ ನಾವೇನ್ ತಿಳಿಬಹುದು ಅಂತಂದ್ರೆ ಪುನರ್ಜನ್ಮ ಅನ್ನೋದು ನಮಗೆ ಉಂಟು ಅಂತ ತಿಳಿಬಹುದು. ಅದೇ ರೀತಿಯಾಗಿ ಪರಲೋಕವೂ ಕೂಡ ಇದೆ ಅಂತ ನಾವು ತಿಳಿಬಹುದು. ಯುಕ್ತಿಶ್ಚ ಏಷ. ಇಲ್ಲಿ ಮೊದಲು ಆಪ್ತೋಪದೇಶವನ್ನು ಹೇಳಿದ್ರು. ಆ ಆಪ್ತೋಪದೇಶದ ಮುಖಾಂತರ ನಾವು ಹೇಗೆ ಪುನರ್ಜನ್ಮವನ್ನು ತಿಳಿಬಹುದು ಅಂತ ಹೇಳಿದ್ರು. ಈಗ ಎರಡನೇದಾಗಿ ಪ್ರತ್ಯಕ್ಷವನ್ನು ನಿರೂಪಣೆ ಮಾಡೋದು, ಪ್ರತ್ಯಕ್ಷದಿಂದ ನಾವು ಹೇಗೆ ಪುನರ್ಜನ್ಮವನ್ನು ತಿಳಿಬಹುದು ಅಂತ ಹೇಳಿದ್ರು. ಇನ್ನ ಯುಕ್ತಿಗನುಗುಣವಾಗಿ ಹೇಗೆ ತಿಳಿಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಷಡ್ಧಾತು ಸಮುದಾಯಾತ್ ಗರ್ಭಜನ್ಮ. ಷಡ್ಧಾತುಗಳ ಸಮುದಾಯದಿಂದ
ಗರ್ಭಜನ್ಮ. ಷಡ್ಧಾತುಗಳು ಯಾವುದು? ಖಾದೇಯ ಚೇತನ ಷಷ್ಟಾಹ ಧಾತವ ಪುರುಷ ಸಂಜ್ಞಕಃ ಅಂತ ಹೇಳ್ತಾರೆ. ಖಾದಿಗಳು ಅಂದ್ರೆ ಪಂಚಮಹಾಭೂತಗಳು ಮತ್ತೆ ಆತ್ಮ, ಈ 6 ಧಾತುಗಳಿಂದ ಆ ಪುರುಷನ ಜನ್ಮ ಆಗ್ತದೆ, ಗರ್ಭ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಕರ್ತೃಕರ್ಣ ಸಂಯೋಗಾತ್ ಕ್ರಿಯಾ, ಕರ್ತೃ ಮತ್ತು ಕರ್ಣ ಇವುಗಳ ಸಂಯೋಗದಿಂದ ಏನಾಗ್ತಾ ಇದೆ? ಒಂದು ಕ್ರಿಯೋತ್ಪತ್ತಿ ಅಂತ ಆಗ್ತಾ ಇದೆ. ದಯವಿಟ್ಟು ಕ್ಷಮಿಸಿ, ಒಂದು ಶ್ಲೋಕ ಮುಂದೆ ಹೋಗ್ಬಿಟ್ಟಿತ್ತು. ಅತೇವ ಅನುಮೀಯತೆ, ಯಾವುದು? ಈ ಪ್ರತ್ಯಕ್ಷ ಆದ್ಮೇಲೆ ಅನುಮಾನ ಬರ್ತದೆ. ಏನಂತ? ಯತ್ ಸ್ವಕೃತಂ ಅಪರಿಹಾರ್ಯಂ ಅವಿನಾಶಿ ಪರ್ವದೈಹಿಕಂ ದೈವ ಸಂಜ್ಞಕಂ ಆನುಬಂಧಿಕಂ ಕರ್ಮ ತಸ್ಯ ಏತತ್ ಫಲಂ ಇತಶ್ಚ ಅನ್ಯಾತ್ ಭವಿಷ್ಯತಿ ಫಲಾದ್ ಬೀಜಂ ಅನುಮೀಯತೆ ಫಲಂ ಚ ಬೀಜ ಅಂತ. ಸೊ ಈ ಎಲ್ಲ ಹಿಂದೆ ಪ್ರತ್ಯಕ್ಷದಲ್ಲಿ ಹೇಳ್ತಕ್ಕಂತಹ ಘಟನೆಗಳನ್ನ ನಾವು ಒಟ್ಟಾರೆ ನೋಡಿದಾಗ ಏನಂತ ನಮಗೊಂದು ಅನುಮಾನ ಬರ್ತದೆ ಅಂತಂದ್ರೆ, ಯತ್ ಯಾವುದು? ಸ್ವಕೃತ ಪರಿಹಾರ್ಯಂ ಅವಿನಾಶಿ ಪೌರ್ವದೇಹಿಕಂ ದೈವ ಸಂಜ್ಞಕಂ ಆನುಬಂಧಿಕಂ ಚ ಕರ್ಮ. ಸ್ವಕೃತ ತಾನು ಮಾಡಿದಂತಹ ಅಪರಿಹಾರ್ಯವಾದಂತಹ, ಅಂದ್ರೆ ಯಾವುದನ್ನ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದನ್ನ ಬಿಡ್ಲಿಕ್ಕಾಗೋದಿಲ್ಲೋ ಅಂತಹ ಅವಿನಾಶಿ, ಯಾವುದು ವಿನಾಶರಹಿತವಾದಂತಹ ಪೌರ್ವದೇಹಿಕಂ ಪೂರ್ವ ದೇಹದಲ್ಲಿ ಮಾಡಿದಂತಹ ದೈವ ಸಂಜ್ಞಕಂ ಆನುಬಂಧಿಕಂ ಕರ್ಮ, ದೈವ ಎಂಬ ಹೆಸರಿನ ಅನುಬಂಧವುಳ್ಳಂತಹ ಕರ್ಮ. ಅನುಬಂಧ ಅಂತಂದ್ರೆ ನಮಗೆ ಅಂಟಿಕೊಂಡಂತಹ ಒಂದು ಕರ್ಮ ಇದೆ. ತಸ್ಯ ಏತತ್ ಫಲಂ, ತಸ್ಯ ಏತತ್ ಫಲಂ, ಅದರಿಂದ ಈ ಒಂದು ಫಲ ನಮಗೆ ದೊರೀತಾ ಇದೆ. ಇತಶ್ಚ ಅನ್ಯಾತ್ ಭವಿಷ್ಯತಿ, ಇದು ಬೇರೆಯವರಿಂದ ಅಂದ್ರೆ ಇತಶ್ಚ ಅನ್ಯದ್ ಭವಿಷ್ಯತಿ ಇತಿ, ಅಂದ್ರೆ ಈ ಜನ್ಮದಲ್ಲಿ ಆ ಹಿಂದೆ ಮಾಡಿದಂತಹ ಕರ್ಮಗಳು ಮತ್ತೆ ಮುಂದೆ ಮಾಡತಕ್ಕಂತಹ ಭವಿಷ್ಯತ್ ಜನ್ಮಗಳಲ್ಲೂ ಆಗ್ತಕ್ಕಂತಹ ಕರ್ಮಗಳು ಈ ಒಂದು ಪೂರ್ವ ಜನ್ಮದಿಂದ ದೈವ ಸಂಜ್ಞಕವಾದಂತಹ ಕರ್ಮದಿಂದ ನಮಗೆ ದೊರೀತಾ ಇದೆ. ಅದು ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. ಫಲಾದ್ ಬೀಜಂ ಅನುಮೀಯತೆ, ಒಂದು ಫಲವನ್ನು ನೋಡಿ ಆ ಫಲದ ಬೀಜವನ್ನು ನಾವು ಹೇಗೆ ಅನುಮಾನ ಮಾಡ್ತೀವೋ ಅದೇ ರೀತಿಯಾಗಿ ಫಲವನ್ನು ನೋಡಿ ಬೀಜವನ್ನ ಅನುಮಾನ ಮಾಡ್ತೀವಿ. ಅಲ್ಲ, ಬೀಜವನ್ನು ನೋಡಿ ಫಲವನ್ನು ಅನುಮಾನ ಮಾಡ್ತೀವಿ, ಫಲದಿಂದ ಬೀಜವನ್ನು ಅನುಮಾನ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಹಿಂದೆ ಮಾಡಿದಂತಹ ಕರ್ಮದಿಂದ ಈ ಒಂದು ಒಳ್ಳೆ ಫಲ ಸಿಕ್ಕಿದೆ, ಈಗ ಮಾಡ್ತಕ್ಕಂತಹ ಫಲದಿಂದ ಮುಂದೆ ಮತ್ತೆ ಒಳ್ಳೆ ಕರ್ಮ ಸಿಗುತ್ತೆ ಅಂತ, ಅಂದ್ರೆ ಒಳ್ಳೆ ಫಲ ಸಿಗುತ್ತೆ ಅಂತ. ಹಿಂದೆ ಮಾಡಿದ ಕರ್ಮದಿಂದ ನಮಗೆ ಈ ಒಳ್ಳೆ ಫಲ ಸಿಕ್ಕಿದೆ ಅಂತಂದ್ರೆ ಏನದು? ಅದು ಅಂತಂದ್ರೆ ಆ ಬೀಜದಿಂದ ಫಲ ಸಿಕ್ಕಿದೆ ಅಂತ. ಇನ್ನ ಈಗ ಮಾಡ್ತಕ್ಕಂತಹ ಕರ್ಮದಿಂದ ಮತ್ತೆ ಮುಂದೆ ಫಲ ಸಿಗುತ್ತೆ ಅಂತ. ಅಲ್ಲ, ಸಾರಿ, ಉಲ್ಟಾ. ಏನಂದ್ರೆ ಈಗ ನಾವು ಒಳ್ಳೆಯ ಫಲವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಬೀಜ ಅಂದ್ರೆ ಹಿಂದೆ ಮಾಡಿದಂತಹ ಕರ್ಮ ಚೆನ್ನಾಗಿತ್ತು ಅಂತ ಅದರ ಅನುಮಾನ ಮಾಡ್ತೀವಿ. ಇನ್ನು ಈಗ ಮಾಡ್ತಕ್ಕಂತಹ ಕರ್ಮಗಳು ಮುಂದೆ ಸಿಗ್ತಕ್ಕಂತಹ ಫಲಗಳಿಗೆ ಬೀಜ ಸ್ವರೂಪವಾಗಿವೆ ಅಂತ. ಸೊ ಆ ಎರಡೂ ವಿಷಯವನ್ನು ಕೂಡ ನಾವು ಏನ್ ಮಾಡ್ತೀವಿ? ಈ ಹಿಂದೆ ನೋಡಿದಂತಹ ಘಟನೆಗಳು ಏನೇನಿದೆ, ಯಾವುದು ವಿಸದೃಶವಾದಂತಹ ತಂದೆ ತಾಯಿಗಳಿಗೆ ವಿಸದೃಶವಾದಂತಹ ಮಕ್ಕಳು ಇರ್ತಾರೆ ಇತ್ಯಾದಿಗಳೇನು ಹಿಂದೆ ಒಂದು ನಿರೂಪಣ, ಆಯುಷ್ಯದ ವೈಷಮ್ಯ, ಸುಖಾಯ ಆಯು, ದಾಸ್ಯ ಐಶ್ವರ್ಯ, ಪ್ರವರವರ ಕುಲ ಜನ್ಮ ಇತ್ಯಾದಿಗಳೇನಿವೆ ಆ ಹಿಂದೆ ಮಾಡಿದಂತಹ ಕರ್ಮಗಳ ಫಲಸ್ವರೂಪದಿಂದ ನಮಗೆ ದೊರೀತಾ ಇದೆ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಿಂದೆ ಮಾಡಿದ ಕರ್ಮದ ಫಲ ಇದು, ಇಲ್ಲಿ ಮಾಡಿದಂತಹ ಕರ್ಮ ಮತ್ತೆ ಮುಂದಿನ ಜನ್ಮದಲ್ಲಿ ಸಿಗ್ಲಿಕ್ಕಿದೆ ಅಂತ. ಫಲಾತ್ ಬೀಜ, ಆಮೇಲೆ ಬೀಜಾತ್ ಫಲ, ಎರಡನ್ನು ಕೂಡ ನಾವು ಅನುಮಾನ ಮಾಡ್ತೀವಿ. ಏವಂ ಪ್ರತ್ಯಕ್ಷೇಣ ಲಿಂಗಗ್ರಹಣ ದರ್ಶಯಿತ್ವ ಅನುಮಾನ. ಹಿಂದೆ ಪ್ರತ್ಯಕ್ಷದಲ್ಲಿ ಏನ್ ಮಾಡಿದ್ರು? ಲಕ್ಷಣಗಳನ್ನ ತಿಳಿದುಕೊಂಡು ಆ ಲಕ್ಷಣಗಳ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಅನುಮಾನ ಮಾಡಬೇಕು ಅದನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅತಏವ ಅನ್ನುವಂತಹ ಒಂದು ಶ್ಲೋಕದಿಂದ. ಸ್ವಕೃತಂ ಆತ್ಮನಾಕೃತಂ, ಸ್ವಕೃತ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಆತ್ಮನಾಕೃತಂ, ನಮ್ಮಿಂದ ಮಾಡಲ್ಪಟ್ಟಂತಹದ್ದು ಅಂತ. ಅವಿನಾಶಿ ಅಂತಂದ್ರೆ ಉಪಭೋಗಂ ವಿನಾ ಅವಿನಾಶಿ, ಉಪಭೋಗ ಮಾಡದೇನೆ ಯಾವುದು ಹೋಗೋದಿಲ್ವೋ ಅದನ್ನ ಅವಿನಾಶಿ ಅಂತ ಕರೆದ್ರು. ಅಂದ್ರೆ ಈಗ ಕರ್ಮಗಳಲ್ಲಿ ತ್ರೈವಿಧ್ಯ, 3 ವಿಧಗಳನ್ನ ಹೇಳ್ತೀವಿ ನಾವು. ಯಾವ್ಯಾವುದು? ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಅಂತ 3 ರೀತಿಯ ಕರ್ಮಗಳನ್ನ ಹೇಳ್ತಾರೆ. ಸಂಚಿತ ಮತ್ತು ಆಗಾಮಿ ಕರ್ಮಗಳನ್ನ ನಾವು
ಏನು ಅವುಗಳನ್ನ ನಾಶ ಮಾಡ್ಕೊಳ್ಬಹುದು, ಆದ್ರೆ ಪ್ರಾರಬ್ಧವನ್ನ ನಾಶ ಮಾಡ್ಕೊಳಿಕ್ ಆಗೋದಿಲ್ಲ. ಸೊ ಅವಿನಾಶಿ ಶಬ್ದದಿಂದ ನಾವು ಉಪಭೋಗ ಮಾಡ್ಲೇಬೇಕು. ಪ್ರಾರಬ್ಧ ಅಂತಂದ್ರೆ ನಾವು ಯಾವ ಕರ್ಮದ ಫಲಗಳನ್ನ ಭೋಗ ಮಾಡ್ಲಿಕ್ಕೆ ಶುರು ಮಾಡಿದೀವೋ ಅದನ್ನ ಪ್ರಾರಬ್ಧ. ಪ್ರಾರಬ್ಧ ಅಂದ್ರೆ ಶುರು ಆದದ್ದು ಅಂತ ಅರ್ಥ. ಯಾವ ಕರ್ಮ ಫಲಗಳ ಉಪಭೋಗ ಮಾಡ್ಲಿಕ್ಕೆ ಶುರು ಮಾಡಿರ್ತೀವೋ ಅವುಗಳನ್ನ ಪ್ರಾರಬ್ಧ ಅಂತ ಕರೀತಾರೆ. ಆ ಉಪಭೋಗ ಮಾಡದೇನೆ ಯಾವುದು ನಾಶ ಹೊಂದೋದಿಲ್ಲೋ ಅವುಗಳನ್ನ ಅವಿನಾಶಿ ಅಂತ ಕರೀತಾ ಇದ್ದಾರೆ. ಇನ್ನ ಪೌರೋದೇಹಿಕಂ ಅಂತಂದ್ರೆ ಪೂರ್ವದೇಹಿಕ ಕೃತಂ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹದ್ದನ್ನ ಪೌರೋದೇಹಿಕ ಅಂತ ಹೇಳ್ತಾರೆ. ಇನ್ನ ಜನ್ಮಾಂತರಾಣಿ ಅನುಗಚ್ಚಂತಿ ಇತಿ ಆನುಬಂಧಿಕಂ. ಆನುಬಂಧಿಕ ಕರ್ಮ ಅಂತಂದ್ರೆ ಏನು? ಅನುಬಂಧವನ್ನು ಹೊಂದಿರುವಂತಹದ್ದು. ಯಾವ ರೀತಿಯಾದಂತಹ ಅನುಬಂಧ ಅಂತಂದ್ರೆ ಜನ್ಮಾಂತರದವರೆಗೂ ಈಗ ಮಾಡಿದಂತಹ ಕರ್ಮಗಳು ಅಲ್ಲಿಯೂ ಕೂಡ ಅವು ಏನಾಗ್ತವೆ, ಮುಂದೆ ಒಯ್ಯಲ್ಪಡ್ತವೆ. ಮುಂದಿನ ಜನ್ಮದಲ್ಲೂ ಕೂಡ ಈ ಕರ್ಮಗಳ ಒಂದು ಫಲಗಳನ್ನ ಆ ವ್ಯಕ್ತಿ ಅನುಭವಿಸ್ತಾನೆ. ಅಂತಹ ಕರ್ಮಗಳನ್ನ ಏನಂತ ಕರೀತಾರೆ? ಆನುಬಂಧಿಕ ಕರ್ಮ ಅಂತ ಕರೀತಾರೆ. ಏತತ್ ಫಲಂ ಇತಿ ವಿಸದೃಶ ಅಪತ್ಯ ಉತ್ಪತ್ತ್ಯಾದಿ ಫಲಂ. ತಸ್ಯೇತತ್ ಫಲಂ ಅಂತ ಏನ್ ಹೇಳ್ತಾ ಇದ್ದಾರೋ, ಏತತ್ ಫಲಂ ಅಂತಂದ್ರೆ ಈ ರೀತಿಯಾದಂತಹ ಫಲ ಉಳ್ಳದ್ದು ಅಂದ್ರೆ ವಿಸದೃಶ ಅಪತ್ಯಾದಿ ಆದಿಪದೇನ ಹಿಂದೆ ಏನೇನು ಹೇಳಿದ್ರಲ್ಲ ಪ್ರತ್ಯಕ್ಷದಿಂದ ಎಂತಹ ವಿಷಯಗಳನ್ನ ನಾವು ತಿಳಿಬಹುದು ಅಂತ ಹೇಳಿ ಆ ಎಲ್ಲ ಫಲವುಳ್ಳಂತಹದ್ದು ಅಂತ. ಏತಚ್ಚ ಸಂಕ್ಷೇಪಾದ್ ವ್ಯುತ್ಪಾದಿತಮೇವ. ಇದು ಇಲ್ಲಿ ಸಂಕ್ಷೇಪವಾಗಿ ಏನು ಹಿಂದೆ ಹೇಳಿದ್ದನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ, ವ್ಯುತ್ಪಾದಿತವಾದಂತಹದ್ದು ಅಂತ. ಇತಶ್ಚ ಇಹ ಜನ್ಮನಿ ಕೃತಾತ್ ಕರ್ಮಣ. ಇತಶ್ಚ ಅನ್ಯದ್ ಭವಿಷ್ಯತಿ ಅಂತ ಹೇಳಿದ್ರಲ್ಲ. ಇತಶ್ಚ ಅಂದ್ರೆ ಈ ಜನ್ಮದಲ್ಲಿ ಕೃತಾತ್ ಕರ್ಮಣ ಮಾಡಿದಂತಹ ಕರ್ಮದಿಂದ ಅನ್ಯದಿತಿ ಭಾವಿ ಜನ್ಮಾಂತರಂ. ಅನ್ಯತ ಅಂತಂದ್ರೆ ಅನ್ಯದ್ ಭವಿಷ್ಯತಿ ಅಂತ ಹೇಳಿದ್ರು. ಅನ್ಯತ್ ಅಂದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಫಲಗಳು ದೊರೀತವೆ ಅಂತ. ಭವಿಷ್ಯತಿ ಇತಿ ಅನುಮೀಯತೆ ಇತಿ ಸಂಬಂಧ. ಭವಿಷ್ಯತಿ ಅಂತ ಅನ್ನೋದ್ರಿಂದ ಏನು? ಭವಿಷ್ಯತಿ ಇತಿ ಅನುಮೀಯತೆ, ಅದು ಮುಂದೆ ಉಂಟಾಗುತ್ತೆ ಅಂತ ನಾವು ಅನುಮಾನ ಮಾಡಬಹುದು. ಯಾಕಂದ್ರೆ ಈಗ ಒಂದು ಕರ್ಮದ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಇದರ ಬೀಜ ಎಲ್ಲಿದೆ ಅಂತಂದ್ರೆ ಜನ್ಮಾಂತರದಲ್ಲಿ ಇದೆ. ಹೇಗೆ ನಾವು ಜನ್ಮಾಂತರದ ಕರ್ಮಗಳನ್ನ ಈಗ ಅನುಭವಿಸ್ತಾ ಇದ್ದೀವೋ ಹಾಗೆ ಈಗ ಮಾಡಿದಂತಹ ಕರ್ಮಗಳನ್ನ ಮತ್ತೆ ಮುಂದೆ ಬರ್ತಕ್ಕಂತಹ ಜನ್ಮಗಳೇನಿದೆ ಅಲ್ಲಿ ಅನುಭವಿಸ್ತೀವಿ ಅಂತ ನಾವು ಅನುಮಾನದ ಮುಖಾಂತರ ತಿಳಿಯಬೇಕು ಅಂತ. ಕಥಂ ಅನುಮೀಯತೆ ಇತ್ಯಾಹ ಫಲಾದ್ ಇತ್ಯಾದಿ. ಅದಕ್ಕೆ ಯಾವ ರೀತಿಯಾಗಿ ನಾವು ತಿಳಿತೀವಿ, ಅನುಮಾನ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟರು ಫಲಾದ್ ಇತ್ಯಾದಿ. ಫಲ ಅಂತಂದ್ರೆ ಫಲ ಸಾದೃಶ್ಯ ಅಪತ್ಯ ದರ್ಶನಾತ್. ಫಲ ಅನ್ನೋದ್ರಿಂದ ಫಲಕ್ಕೆ ಸದೃಶರಾದಂತಹ ಮಕ್ಕಳ ಜನನದಿಂದ ಅಂತ. ಅಂದ್ರೆ ಏನು? ಈಗ ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಹಿಂದಿನ ಜನ್ಮದಲ್ಲಿ ನಾವು ಒಳ್ಳೆ ಕರ್ಮ ಮಾಡಿದೀವಿ ಅಂತ ಅರ್ಥ. ಕೆಟ್ಟ ಮಕ್ಕಳು ಹುಟ್ಟಿದ್ದಾರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿಲ್ಲ ಅಂತ. ಆ ನಮ್ಮ ಫಲಕ್ಕೆ ಅನುಗುಣವಾದಂತಹ ಅಪತ್ಯ ದರ್ಶನದಿಂದ ಅದನ್ನು ನಾವು ತಿಳಿಯಬಹುದು. ಬೀಜಂ ಪೂರ್ವಜನ್ಮಕೃತಂ ಕರ್ಮಾದಿ ಕಾರಣಂ ಅನುಮೀಯತೆ. ಬೀಜ ಅಂತಂದ್ರೆ ಏನು? ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಕರ್ಮದ ಕಾರಣ ಹೇಗಿದೆ ಅಂದ್ರೆ ಬೀಜ ಸ್ವರೂಪದಲ್ಲಿ ಇದೆ. ಆ ಬೀಜದಿಂದ ಈಗ ನಮಗೆ ಫಲ ಸಿಗ್ತಾ ಇದೆ. ಹಿಂದೆ ನಾವು ಬೀಜ ಬಿತ್ತಿದ್ವಿ, ಇವಾಗ ಅದರ ಫಲವನ್ನು ಪಡಿತಾ ಇದ್ದೀವಿ. ಇವಾಗ ಬೀಜ ಬಿತ್ತೀವಿ, ಮುಂದೆ ಅದರ ಫಲವನ್ನು ಪಡಿತೀವಿ ಅಂತ. ತಥಾ ಫಲಂಚ ಭಾವಿ ಜನ್ಮಾಂತರೇ ಸುಖ ದುಃಖಾದಿ. ಭಾವಿ ಜನ್ಮಾಂತರದೊಳಗೆ ಏನೋ ಈಗ ಮಾಡಿದಂತ ಈಗೇನ್ ಬೀಜ ಬಿತ್ತಾ ಇದೀವಿ, ಈಗ ಕರ್ಮದ ಬೀಜಗಳನ್ನ ಏನ್ ಬಿತ್ತಾ ಇದೀವಿ ಅದರ ಫಲವನ್ನು ಜನ್ಮಾಂತರದಲ್ಲಿ ಪಡಿತೀವಿ. ಅದು ಸುಖ ಸ್ವರೂಪದಲ್ಲಿರಬಹುದು ಅಥವಾ ದುಃಖ ಸ್ವರೂಪದಲ್ಲಿರ್ಬಹುದು. ಈಗ ಒಳ್ಳೆ ಕರ್ಮ ಮಾಡಿದ್ರೆ ಮುಂದೆ ನಮಗೆ ಒಳ್ಳೆ ಜನ್ಮ ಸಿಗ್ತದೆ, ಒಳ್ಳೆ ಫಲಗಳು ಸಿಗ್ತವೆ. ಈಗ ಕೆಟ್ಟ ಕರ್ಮ ಮಾಡಿದ್ರೆ ಮುಂದೆ ಮತ್ತೆ ಕೆಟ್ಟ ಜನ್ಮ, ದುಃಖ ಭರಿತವಾದಂತಹ ಫಲಗಳು ಸಿಗ್ತವೆ ಅಂತ. ಬೀಜಾತ್ ಇಹ ಜನ್ಮಕೃತಾದ ಕರ್ಮಣಃ ಅನುಮೀಯತೆ ಇತಿ ಯೋಜನಾ. ಬೀಜದಿಂದ ಇಹ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ನಮಗೆ ತಿಳಿಯಲ್ಪಡ್ತವೆ ಅಂತ ನಾವು ಯೋಜನೆಯನ್ನು ಮಾಡ್ಕೋಬೇಕು ಅಂತ. ಸೊ ಒಟ್ಟಾರೆ ಹೇಳಿದ್ದೇನು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪ್ರತ್ಯಕ್ಷದಲ್ಲಿ ನಾವು ಕಾಣತಕ್ಕಂತಹ ಏನೊಂದು ವಿಷಯಗಳಿದೆ, ಈ ನಮ್ಮ ಸಮಾಜದಲ್ಲಿ ನಾವು ಕಾಣತಕ್ಕಂತಹ ಅನೇಕ ವಿಷಯಗಳೇನಿದೆ ಆ ವಿಷಯಗಳನ್ನ ನಾವು ಸಂಗ್ರಹಿಸಿ ಏನಂತ ನಾವು ಅದನ್ನ ನಿಷ್ಕರ್ಷೆಗೆ ಬರಬಹುದು ಅಂತಂದ್ರೆ, ನಾವು ಈ ವ್ಯಕ್ತಿ ಒಳ್ಳೆ ಕರ್ಮ ಮಾಡ್ತಾ ಇದ್ದಾನೆ ಆದ್ರೆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಇನ್ನೊಬ್ಬ ಕೆಟ್ಟ ಕರ್ಮ ಮಾಡ್ತಾ ಇದ್ದಾನೆ ಆದ್ರೆ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಇದೆಲ್ಲ ಹೇಗಾಗುತ್ತೆ? ನಾವು ಒಳ್ಳೆ ಕರ್ಮ ಮಾಡಿದ್ರು ನಮ್ಗೆ ದುಃಖ ಬರ್ತಿದೆ, ಅವನು ಕೆಟ್ಟ ಕರ್ಮ ಮಾಡಿರೋದು ಅವನಿಗೆ ಸುಖ ಬರ್ತಿದೆ ಅಂತಂದ್ರೆ ಅವರು ಜನ್ಮಾಂತರದಲ್ಲಿ ಒಳ್ಳೆ ಕರ್ಮ ಮಾಡಿದ್ರು ಅದರ ಫಲಸ್ವರೂಪದಲ್ಲಿ ಇವಾಗ ಅವರು ಸುಖ ಪಡಿತಾ ಇದ್ದಾರೆ. ಇವತ್ತೇನೊಂದು ಕರ್ಮ ಕೆಟ್ಟ ಕರ್ಮ ಮಾಡಿದರೆ ಇದರ ಫಲ ಮತ್ತೆ ಅವರು ಮುಂದಿನ ಜನ್ಮದಲ್ಲಿ ದುಃಖ ರೂಪದಲ್ಲಿ ಪಡಿತಾರೆ ಅಂತ ಇದೊಂದೇ ಅನುಮಾನ ಸ್ವರೂಪದಲ್ಲಿ ನಾವು ಈ ಎಲ್ಲ ವಿಷಯಗಳನ್ನ ತಿಳಿಯಬಹುದು ಅಂತ
ಇಲ್ಲಿ ಪ್ರತ್ಯಕ್ಷದಿಂದ ನಿಷ್ಕರ್ಷ ಮಾಡಿ ಅನುಮಾನವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಷ್ಟು ಇವತ್ತಿನ ಈ ವಿವರಣೆ. ಇನ್ನ ಮತ್ತೆ ಮುಂದಿನ ಶ್ಲೋಕದ ವಿವರಣೆಯನ್ನ ಮತ್ತೆ ಮುಂದಿನ ಒಂದು ಪಠಣದಲ್ಲಿ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ಚರಕಾಧ್ಯಯನದಲ್ಲಿ ಪ್ರತ್ಯಕ್ಷಾದಿ ಚತುರ್ವಿಧ ಪ್ರಮಾಣದ ಲಕ್ಷಣ ಮತ್ತು ಉದಾಹರಣೆಯನ್ನ ನೋಡಿದ್ವಿ. ಅಂದ್ರೆ ನಾವು ಯಾವ ರೀತಿಯಾಗಿ ಆಪ್ತೋಪದೇಶವನ್ನ ಅರ್ಥ ಮಾಡ್ಕೋಬೇಕು, ಆಪ್ತರು ಅಂದ್ರೆ ಯಾರು, ಆಪ್ತ ವಚನಗಳು ಹೇಗಿರ್ತವೆ, ಅದರ ಯಾರಿಂದ ಬಂದಿರ್ಬೇಕು, ಅದರ ಲಕ್ಷಣ ಏನು, ಯಾವ ಸ್ಟೇಜ್ ಅಲ್ಲಿ ಅವರು ಆ ವಾಕ್ಯವನ್ನ ಉಚ್ಚಾರಣೆ ಮಾಡಿದಾಗ ಅದು ಆಪ್ತ ವಚನ ಆಗತ್ತೆ ಅಂತ ನೋಡಿದ್ವಿ. ಪ್ರತ್ಯಕ್ಷ ಜ್ಞಾನ ಹೇಗೆ ಉತ್ಪತ್ತಿ ಆಗಿರುತ್ತೆ, ಅದು ವ್ಯಕ್ತ ತದಾತ್ವೆ ಅನುಭವಜನ್ಯ ಜ್ಞಾನವನ್ನು ಆಗಿರುತ್ತೆ. ಆ ತತ್ಕ್ಷಣದಲ್ಲಿ ಉತ್ಪತ್ತಿ ಆಗುವಂತ ಜ್ಞಾನವನ್ನ ನಾವು ಪ್ರತ್ಯಕ್ಷ ಅಂತ ಕರಿತೀವಿ. ಹಾಗೆ ಪ್ರತ್ಯಕ್ಷದಿಂದ ಉತ್ಪತ್ತಿಯಾದ ಜ್ಞಾನದ ಒಂದು ಜ್ಞಾನದ ಮೇಲೆ ತ್ರಿಕಾಲ ಮತ್ತೆ ತ್ರಿವಿಧವಾಗಿ ಉತ್ಪತ್ತಿ ಆಗುವಂತ ಜ್ಞಾನವನ್ನ ನಾವು ಅನುಮಾನ ಅಂತ ಕರಿತೀವಿ. ಅದು 3 ವಿಧವಾದ ಅನುಮಾನ. ಹಾಗೆಯೇ ಅನುಮಾನ ಆದ ನಂತರ ಒಂದು ಯುಕ್ತಿಯ ಪ್ರಮಾಣವನ್ನ ನಮ್ಮ ಶಾಸ್ತ್ರಕ್ಕೆ, ವೈದ್ಯಕೀಯ ಶಾಸ್ತ್ರಕ್ಕೆ ಪ್ರಾಮುಖ್ಯತೆ ಹೊಂದಿರೋದ್ರಿಂದ ಯುಕ್ತಿಯ ಪ್ರಮಾಣದಕ್ಕೆ ಬೇಕಾಗಿರುವ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂತ ಒಂದು ಉದಾಹರಣೆಗಳು. ಹಾಗೆ ಯುಕ್ತಿ ಪ್ರಮಾಣ ಅಂತ ಏನು ಅಂದ್ರೆ ಅದರ ಪರಿಭಾಷಾ ಅಥವಾ ಅದರ ಲಕ್ಷಣವನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬುದ್ಧಿ ಪಶ್ಯತಿಯ ಭವಾನ್ ಬಹುಕಾರಣ ಯೋಗಜಾನ್ ಯುಕ್ತಿ ತ್ರಿಕಾಲ ಸ ಯಾ ಜ್ಞೇಯ ತ್ರಿವರ್ಗ ಸಾಧ್ಯತೆಯ ತ್ರಿಕಾಲ ಜ್ಞಾನಕ್ಕೆ ತ್ರಿಕಾಲ ಜ್ಞಾನವನ್ನ ಯುಕ್ತಿ ಕೊಡುತ್ತೆ. ಅದರಿಂದ ನಮಗೆ ತ್ರಿವರ್ಗದ ಸಾಧ್ಯ ಆಗತ್ತೆ. ಯುಕ್ತಿಯು ಯಾವಾಗ್ಲೂ ಕೂಡ ಬಹುಕಾರಣ ಯೋಗದಿಂದ ಉತ್ಪತ್ತಿ ಆಗಿರುತ್ತೆ. ಇದರ ಬಗ್ಗೆ 4 ಪ್ರಮಾಣಗಳ ಒಂದು ಡಿಸ್ಕ್ರಿಪ್ಷನ್ ನೋಡಿದ್ವಿ. ಹಾಗೆ ಏಷಾ ಪರೀಕ್ಷಾ ನಾಸ್ತಿ ಅನ್ಯ ಯಯಾ ಸರ್ವಂ ಪರೀಕ್ಷತೆ ಪರೀಕ್ಷಂ ಸದಸಚ್ಚೈವ ಯಯಾ ಚಾಸ್ತಿ ಪುನರ್ಭವ. ಇದನ್ನ ಹೇಳಿಬಿಟ್ಟು ನಂತರ ಆಚಾರ್ಯ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಹೇಳಿರುವ 4 ಪರೀಕ್ಷೆಗಳು ಬಿಟ್ರೆ ಬೇರೆ ಯಾವುದೇ ಪರೀಕ್ಷೆಗಳಿಲ್ಲ. ಯಾಕೆಂದ್ರೆ ಇದು ಏಕೆ ಹೇಳ್ಬೇಕಾಯ್ತು ಅಂದ್ರೆ ವಾದ ಮಾರ್ಗವನ್ನ ಒಂದು ವಿಶ್ಲೇಷಣೆಯನ್ನ ಮಾಡ್ಬೇಕಾದ್ರೆ 42 ವಾದ ಮಾರ್ಗಗಳ ಉಲ್ಲೇಖದಲ್ಲಿ ಐತಿಹ್ಯ ಪ್ರಮಾಣಗಳು ಬಂದಿದೆ, ಆಗಮ ಅಂತ ಬಂದಿದೆ, ಶಬ್ದ ಪ್ರಮಾಣಗಳು ಬಂದಿದೆ. ಹಾಗಿದ್ರೆ ಆ ಪ್ರಮಾಣಗಳನ್ನು ಇದರ ಒಳಗೆ ನಾವು ತಗೋಬೇಕು. ಇದನ್ನ ಬಿಟ್ಟು 4 ಪ್ರಮಾಣವನ್ನ ಬಿಟ್ರೆ ಬೇರೆ ಪ್ರಮಾಣಗಳಿಲ್ಲ ಅಂತ ಸೂಚಿಸೋದಕ್ಕೆ ಇಲ್ಲಿ ಆಚಾರ್ಯರು ಈ ಶ್ಲೋಕವನ್ನ ಹೇಳಿದ್ದಾರೆ. ಈ ಪ್ರಮಾಣಗಳ ಪರಿಮಿತಿ ಎಷ್ಟು ಅಂತಂದ್ರೆ ಸದಸಚ್ಚೈವ, ಸತ್ತನ್ನು ಕೂಡ ಅಸತ್ತನ್ನು ಕೂಡ ಎರಡನ್ನೂ ಕೂಡ ಈ 4 ಪರೀಕ್ಷೆಗಳಿಂದ ನಾವು ಅರ್ಥ ಮಾಡ್ಕೋಬಹುದು. ಯಾಕೆ ಅಸತ್ತನ್ನ ಆಚಾರ್ಯರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ನಾವಿಲ್ಲಿ ಹೇಳಿರೋ 4 ಪ್ರಮಾಣಗಳ ಒಂದು ಕಾಂಟೆಕ್ಸ್ಟ್ ಯಾವುದು ಅಂತಂದ್ರೆ ಪುನರ್ಜನ್ಮ ಸಿದ್ಧಿ ಆಗಿರುತ್ತೆ. ಪುನರ್ಭವ ಅನ್ನೋದು ಅಸತ್ತಾಗಿರುತ್ತೆ. ಸತ್ತಾಗಿರೋದನ್ನ ತಿಳಿಸ್ಕೊಡೋದಕ್ಕಾಗಿರ್ಬೋದು, ಅಸತ್ತನ್ನಾಗಿರ್ಬೋದು, ಅವೆರಡವನ್ನ ಅಥವಾ ಪ್ರತ್ಯಕ್ಷದಿಂದ ಗ್ರಹಿಸುವಂತಹ ಆ ಪ್ರತ್ಯಕ್ಷದಿಂದ ಗ್ರಹಿಸುವಂತಹ ಎಲ್ಲಾ ಭಾವ ಪದಾರ್ಥಗಳ ಸಿದ್ಧಿಗೂ ಕೂಡ ನಮಗೆ ಈ 4 ಪ್ರಮಾಣಗಳ ಒಂದು ಸಾಕು ಅನ್ನೋದು ಆಚಾರ್ಯ ತಿಳಿಸ್ಕೊಟ್ರು. ಇದಾದ ನಂತರ 27ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ ತತ್ರ ಆಪ್ತಾಗಮಸ್ತಾತ್ ತದ್ವೇದ. ನಾವು ಆಗಮಕ್ಕೆ ಮೂಲಕ ಪುನರ್ಜನ್ಮವನ್ನ ಸಿದ್ಧಿ ಮಾಡ್ಬೇಕಾದ್ರೆ ನಾವು ಯಾವ ಒಂದು ಆಪ್ತವಚನವನ್ನ ಇಲ್ಲಿ ನಾವು ತಗೊಳ್ಬೇಕು ಅಥವಾ ಕನ್ಸಿಡರ್ ಮಾಡ್ಬೇಕು ಅಂತಂದಾಗ ವೇದವನ್ನ ತಗೋಬೇಕು. ಯಾಕಂದ್ರೆ ಅದನ್ನ ನಾವು ಆಗಮ ಪ್ರಮಾಣ ಆಗಿದೆ, ವೇದವನ್ನ ತಗೋಬೇಕು. ಅದಲ್ಲದೇನೆ ವೇದಾರ್ಥಕ್ಕೆ ವಿಪರೀತ ಆಗಿರದಂತಹ ಪರೀಕ್ಷಕರಿಂದ ಪ್ರಣೀತರಾದಂತ ಶಿಷ್ಟರಿಂದ ಅನುಮತವನ್ನ ಪಡೆದಂತ ಲೋಕದಲ್ಲಿ ಎಲ್ಲರೂ ಅನುಗ್ರಹವನ್ನ ಪಡೆದಂತ ಶಾಸ್ತ್ರವಾದವನ್ನ ನಾವು ಆಗಮ ಅಂತ ಕರಿತೀವಿ. ಅಂತಹ ಆಗಮ ಶಾಸ್ತ್ರಗಳಲ್ಲಿ ನಮಗೆ ಈ ತಪ, ಯಜ್ಞ, ದಾನ, ಹೋಮ, ಬ್ರಹ್ಮಚರ್ಯ, ಅಭ್ಯುದಯ ಮತ್ತೆ ನಿಶ್ರೇಯಸ ಇವುಗಳ ಬಗ್ಗೆ ವಿಶ್ಲೇಷಣೆ ಇದೆ. ಅಂದ್ರೆ ಈ ಆಗಮ ಪ್ರಮಾಣಗಳು ಕೂಡ ನಿಶ್ರೇಯಸ ಮತ್ತೆ ಅಭ್ಯುದಯ ಎರಡನ್ನೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಅಭ್ಯುದಯ ಅಂದ್ರೆ ಸ್ವರ್ಗ, ನಿಶ್ರೇಯಸ ಅಂತಂದ್ರೆ ಮೋಕ್ಷ. ಇವೆರಡು ಮೋಕ್ಷ ಇದೆ ಅಂತ ನಾವು ಹೇಳಿದ್ರ ಮೇಲೆ
ಪುನರ್ಜನ್ಮ ಇದೆ ಅಂತಾನೆ ಅರ್ಥ ಮಾಡ್ಕೊಬೇಕು ಅನ್ನೋದ್ರ ಮೂಲಕ ಈ ಆಗಮ ಪ್ರಮಾಣಗಳಿಂದ ಪುನರ್ಭವ ಸಿದ್ಧಿ ಸಾಧ್ಯತೆ ಇದೆ, ಅದರ ಮೂಲಕ ಪರಲೋಕ ಸಿದ್ಧಿ ಸಾಧ್ಯತೆ ಇದೆ ಅನ್ನೋದನ್ನ ಆಚಾರ್ಯರು ಇಲ್ಲಿ ತಿಳಿಸ್ಕೊಂಡಿದ್ದಾರೆ. ಈ ಆಗಮನಾಂತರ ಆಗಮ ಅದನ್ನು ಹೊರತುಪಡಿಸಿ ಇರುವಂತಹ ಅನತಿವೃತ್ತ ಸತ್ವದೋಷ ಮದ ದೋಷೈ ಪುನರ್ಭವೋ ಧರ್ಮದ್ವಾರೇಶು ಉಪದಿಶ್ಯಂತೆ. ಯಾವುದು ಅನತಿವೃತ್ತ ಅಂತಂದ್ರೆ ಅವನುಪಶಾಂತ, ಅಥವಾ ಸತ್ವದೋಷ ಅಂತಂದ್ರೆ ಮನೋದೋಷೈ ರಜತಮೋ ರೂಪೈ ಯೇಷಾಂ ತತ ತೇಷಾಂ ಪುನರ್ಭವೋ ಮೋಕ್ಷ, ಅವರಿಂದ ಪುನರ್ಭವವು ಇದೆ ಅಂತ ಹೇಳಿ ಧರ್ಮದ್ವಾರೇಶು ಧರ್ಮಶಾಸ್ತ್ರೇಶು ಧರ್ಮ ಶಾಸ್ತ್ರಗಳ ಮೂಲಕನೂ ಪುನರ್ಭವ ಇದೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಈ ದೋಷಗಳ ಇಲ್ಲದೆ ಸ್ಟೇಜ್ ಅಲ್ಲಿ ಹೇಳಿರುವಂತಹ ಎಲ್ಲಾ ಶಾಸ್ತ್ರಗಳಿಂದ ಉಪದೇಶದಲ್ಲೂ ಕೂಡ ನಮಗೆ ಪುನರ್ಭವ ಸಿದ್ಧಿ ಇದೆ ಅಂತ ತಿಳಿದುಕೊಡುತ್ತೆ. ಯಾವಾಗ ಮನಗಳಲ್ಲಿ ಈಗ ರಜಸ್ತಮೋ ದೋಷದಿಂದ ಉತ್ಪತ್ತಿ ಆಗಿರುತ್ತೋ ಅಂತಹ ಸಾಧ್ಯತೆಯಲ್ಲಿ ಮಾತ್ರ ಪುನರ್ಜನ್ಮದ ಬಗ್ಗೆ ನಮಗೆ ಇದೆಯೋ ಇಲ್ಲೋ ಅನ್ನುವ ಸಂಶಯ ಜ್ಞಾನ ಉತ್ಪತ್ತಿ ಆಗುತ್ತೆ. ಆಗಮಾಂತರ ಹೇಳಿ ಆದ್ರ ಮೇಲೆ ಆಚಾರ್ಯ ಇನ್ನೂ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಧರ್ಮದ್ವಾರ ಅವಹಿತ ವ್ಯಪಗತ ಭಯ ರಾಗ ದ್ವೇಷ ಲೋಭ ಮೋಹ ಮಾನ ಬ್ರಹ್ಮಪರೈಹಿ ಆಪ್ತೈಹಿ ಕರ್ಮ ಬಿದ್ಭಿಹಿ ಅನುಪಹತ ಸತ್ವ ಬುದ್ಧಿ ಪ್ರಚಾರೈಹಿ ಪೂರ್ವತರೈಹಿ ಮಹರ್ಷಿಭಿಹಿ ದಿವ್ಯ ಚಕ್ಷುಭಿಹಿ ಅಭಿದೃಷ್ಟ ಉಪದಿಷ್ಟ ಪುನರ್ಭವ ಇತಿ ವ್ಯವಸೇತ. ಈ ಹಿಂದೆ ಯಾರೆಲ್ಲಾ ಆಚಾರ್ಯರು ಕೂಡ ಧರ್ಮದ್ವಾರ ಅವಹಿತ ಧರ್ಮವನ್ನ ಫಾಲೋ ಮಾಡ್ಕೊಂಡ್ಬಂದ್ರು, ಅದರಿಂದ ಏನು ಆಧ್ಯಾತ್ಮ ಜ್ಞಾನದಿಂದ ಫಾಲೋ ಮಾಡಿದ್ರು, ಕರ್ಮ ವಿದ್ಭಿಹಿ ಅನುಷ್ಠಾನದ ಮೂಲಕ ಯಾಗಾದಿ ಕರ್ಮಗಳನ್ನ ಮಾಡ್ತಾ ಬಂದಿದ್ದಾರೆ, ಅಥವಾ ಅನುಪಹತ ಸತ್ವಗುಣ ಬುದ್ಧಿ ಪ್ರಚಾರದು ವಿಶುದ್ಧವಾದ ಬುದ್ಧಿಯನ್ನ ಹೊಂದಿರುವಂತಹ ಸ್ಟೇಜ್ ಅಲ್ಲಿ, ಮತ್ತೆ ದಿವ್ಯ ಚಕ್ಷುಗಳ ಮೂಲಕ ಸಮಾಧಿ ರೂಪದಲ್ಲಿ ಜ್ಞಾನವನ್ನ ಹೊಂದಿದ ದಿವ್ಯ ಚಕ್ಷುಗಳ ಮೂಲಕ ಈ ಹಿಂದೆ ನಮ್ಮ ಮಹರ್ಷಿಗಳು ಪುನರ್ಭವವನ್ನ ಸಿದ್ಧಿಯನ್ನ ಮಾಡಿದ್ದಾರೆ, ಆಲ್ರೆಡಿ ವ್ಯವಸ್ಥಾಪನೆಯನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಪುನರ್ಜನ್ಮ ಇದೆ ಅಂತ ಆಗಮ ಪ್ರಮಾಣದಿಂದ ಅಥವಾ ಆಪ್ತೋಪದೇಶದಿಂದ ನಾವು ಗ್ರಹಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಅದೇ ರೀತಿ ಬರೀ ಆಗಮ ಪ್ರಮಾಣದಿಂದಲ್ಲ, ಆಗಮ ಪ್ರಮಾಣದ ನಂತರ ಪ್ರತ್ಯಕ್ಷ ಪ್ರಮಾಣದ ಮೂಲಕನೂ ನಾವು ಪುನರ್ಜನ್ಮ ಸಿದ್ಧಿ ಸಾಧ್ಯತೆ ಇದೆ ಅನ್ನೋದನ್ನ ಈ 30ನೇ ಶ್ಲೋಕದ ಮೂಲಕ ತಿಳಿಸಿದ್ರು. ಈ 30ನೇ ಶ್ಲೋಕವನ್ನ ಹೇಳ್ಬೇಕಾದ್ರೆ ಆಚಾರ್ಯ ಕ್ಲಿಯರ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ, ಯಾವುದೇ ಶಿಕ್ಷಾ ಇಲ್ಲದೆ ಈ ಆಚಾರ ಅಂತ ಅಂದ್ರೆ ಶಾಸ್ತ್ರಕೃತ ಶಿಕ್ಷಾ ವಿಧಾನಗಳು ಅವು ಚಿಕ್ಕ ಮಕ್ಕಳಿಗೆ ಇನ್ನು ಬಂದಿರೋದಿಲ್ಲ. ಅವು ಚಿಕ್ಕ ಮಕ್ಕಳು ಇರುವಂತಹ ಸಮಯದಲ್ಲೇ ಕೂಡ ಸುಮಾರೆಲ್ಲ ಡಿಫ್ರೆನ್ಸಿಯೇಷನ್ ನಾವು ಅವರಲ್ಲಿ ಕಾಣ್ತೀವಿ. ಅಥವಾ ಶಿಕ್ಷಿತವಲ್ಲದ ಅವುಗಳ ರುದಿತ ಇರ್ಬೋದು, ಸ್ತನಪಾನ ಇರ್ಬೋದು, ಹಾಸ ಇರ್ಬೋದು, ತ್ರಾಸ ಇರ್ಬೋದು, ಇಂತಹ ಪ್ರವೃತ್ತಿಯನ್ನ ನಾವು ನೋಡ್ತೀವಿ. ಅದೆಲ್ಲವನ್ನೂ ಕೂಡ ನಮ್ಗೆ ಯಾವುದರಿಂದ ಬರುತ್ತೆ ಅಂತಂದ್ರೆ ಅದು ಪೂರ್ವಜನ್ಮ ಕರ್ಮದ ಫಲದ ಮೂಲಕ ಇನ್ಫ್ಲುಯೆನ್ಸ್ ಬಲವತ್ ಕರ್ಮದಿಂದ ಮೂಲಕ ನಮಗೆ ಬಂದಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಆಚಾರ್ಯರು ಕ್ಲಿಯರ್ ಆಗಿ ಏನ್ ಹೇಳಿದ್ರೆ, ಅಸುಖಾಯು ಇರ್ಬೋದು, ಆಯುಷ ವೈಷಮ್ಯ ಇರ್ಬೋದು, ಪೂರ್ವಜನ್ಮದ ಕರ್ಮದ ಬಲದ ಮೇಲೆ ನಿಂತಿರುತ್ತೆ ಅಂತ. ಇದು ಶ್ಲೋಕದ ವಿಶ್ಲೇಷಣೆಯನ್ನ ನಾವು ಚರಕ ಸೂತ್ರಸ್ಥಾನ ಫಸ್ಟ್ ಚಾಪ್ಟರ್ ಅಲ್ಲಿ ವಿಮಾನದ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡಿದ್ರು. ಯಾಕೆ ಅಲ್ಲಿ ದೀರ್ಘಂ ಜೀವಿತ ಅಧ್ಯಾಯ ಅಂತ ಹೇಳ್ಬೇಕಾದ್ರೆ, ದೀರ್ಘಂ ಜೀವಿತ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಂದಾಗ, ಬಲವತ್ ಕರ್ಮ ಇದ್ದಾಗ ನಿಯತಾಯು ಇರುತ್ತೆ, ಅಬಲವತ್ ಕರ್ಮ ಇದ್ದಾಗ ಅನಿಯತಾಯು ಇರುತ್ತೆ ಅನ್ನೋದನ್ನ ಅಲ್ಲಿ ಕೂಡ ವಿಶ್ಲೇಷಣೆ ಮಾಡಿದ್ರು. ಹಾಗೇನೆ ಇಲ್ಲಿ ಬಲವತ್ ಕರ್ಮ ಇದ್ದಾಗ ನಮಗೆ ಸುಖಾಯುವನ್ನ ಮನುಷ್ಯ ಹೊಂದಿರ್ತಾನೆ, ಅಬಲವತ್ ಕರ್ಮ ಇದ್ದಾಗ ನಮಗೆ ಅಸುಖಾಯು ಇರುತ್ತೆ. ಆಯುಷ ವೈಷಮ್ಯವನ್ನು ಕೂಡ ದೈವ ಅಥವಾ ಪುರುಷಾಕಾರದ ಬಲಾಬಲದ ಮೇಲೆನೆ ಮನುಷ್ಯನಿಗೆ ಬಂದಿರತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಯಾವ ರೀತಿಯ ಕರ್ಮವನ್ನ ಮಾಡ್ತೇವೆ ಅದಕ್ಕೆ ಸದೃಶವಾಗಿ ಫಲವು ನಮ್ಗೆ ಇಲ್ಲಿ ಸಿಗತ್ತೆ. ಒಳ್ಳೆಯ ಕರ್ಮವನ್ನ ಮಾಡಿದಾಗ ಅದಕ್ಕೆ ಸರಿಯಾದಂತಹ ಒಳ್ಳೆಯ ಫಲ ಸಿಕ್ಕಿರತ್ತೆ. ಇದನ್ನೆಲ್ಲ ನಾವು ನೋಡಿದಾಗ ಹಾಗೇನೆ ಕೂಡ ಕೆಲವಷ್ಟು ಮನುಷ್ಯರಿಗೆ ಜಾತಿ ಸ್ಮರ ಇರತ್ತೆ. ಜಾತಿ ಸ್ಮರ ಅಂದ್ರೆ ಅವರಿಗೆ ಈ ಹಿಂದಿನದನ್ನ ಜನ್ಮದ ಕೆಲವಷ್ಟು ಸ್ಮರಣೆ ಆಗುತ್ತೆ. ಇಹಾಗಮ ಇಹಚ್ಯುತ ನೀತಿ, ಈ ಪ್ಲೇಸಿಗೆ ನಾನು ಹಿಂದೆ ಬಂದಿದ್ದೆ ಅಥವಾ ಇದನ್ನ ನಾನು ನೋಡಿದೀನಿ ಅನ್ನೋದನ್ನ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಅಂತ ಅಥವಾ ಸ್ಮರಣೆ ಆಗತ್ತೆ. ಅದನ್ನ ನಾವು ನೋಡಿದಾಗ
ಆ ನಮಗೆ ನಾವು ಅದರ ಮೂಲಕ ನಾವು ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪುನರ್ಜನ್ಮವನ್ನು ಸಿದ್ಧಿಯನ್ನ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಆಚಾರ್ಯರು 30ನೇ ಶ್ಲೋಕದಲ್ಲಿ ತಿಳಿಸಿದ್ರು. ಇದರ ನಂತರ ಅನುಮಾನದ ಪ್ರಮಾಣವನ್ನ ಹೇಳಿದಾಗ, ಅನುಮಾನ ಪ್ರಮಾಣವನ್ನ ಹೇಳ್ಬೇಕಾದ್ರ ಮೂಲಕ ಯಾವ ಕರ್ಮದ ಬಗ್ಗೆ ಈ ಹಿಂದೆ ಅನುಮಾನವನ್ನ ಡಿಫೈನ್ ಮಾಡ್ಬೇಕಾದ್ರೆ 3 ರೀತಿ ಹೇಳಿದ್ವಿ ನಾವು. ತ್ರಿವಿಧಂ ತ್ರಿಕಾಲಂ ಅಂತ, ಕಾಲದ ಮೂಲಕ ತ್ರಿವಿಧವಾಗಿ ಅನುಮಾನದ ಗ್ರಹಣೆ ಸಾಧ್ಯತೆ ಇದೆ ಅಂತ ತಿಳಿಸಿದ್ರು. ಆಗ ಕಾಲದ ಮೂಲಕ ತ್ರಿವಿಧ ಅನುಮಾನ ಅಂತ ನಾವು ಹೇಳಿದಾಗ ಪೂರ್ವಜನ್ಮ ಕೃತದ ಕರ್ಮದಿಂದ ಇಹ ಜನ್ಮದಲ್ಲಿ ನಾವು ಏನು ಕಾರ್ಯವನ್ನ ನೋಡ್ತಾ ಇದ್ದೀವಿ ಅದು ಕಾರ್ಯಾತ್ ಕಾರಣವನ್ನ ಅನುಮಾನವನ್ನ ಮಾಡ್ತೇವೆ. ಅಂದ್ರೆ ಇಲ್ಲಿ ಈ ಜನ್ಮದಲ್ಲಿ ನಮಗೆ ಒಳ್ಳೆ ಶುಭ ಫಲ ಸಿಗ್ತಾ ಇದೆ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ದೈವ ಎಂಬ ಕರ್ಮದ ಒಂದು ಬಲ ಜಾಸ್ತಿ ಇದೆ. ಆದ್ರಿಂದ ನಮಗೆ ಇಹ ಜನ್ಮದ ಅಲ್ಲಿ ಮಾಡಿರುವಂತ ದೈವ ಕರ್ಮವು ಬಲವಾನಿದೆ, ಅದು ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಇಹ ಜನ್ಮದಲ್ಲಿ ನಮಗೆ ಕರ್ಮ ಫಲವು ಚೆನ್ನಾಗಿ ಸಿಗ್ತಾ ಇದೆ ಅನ್ನೋದನ್ನ ತಿಳ್ಕೊಬಹುದು. ಅದೇ ರೀತಿ ತಸ್ಯೈವ ಫಲಂ, ಅದೇ ರೀತಿ ಕೂಡ ಈ ಜನ್ಮದಲ್ಲಿ ನಾವು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಬೀಜ ಆಗಿರತ್ತೆ. ಅದು ನೆಕ್ಸ್ಟ್ ಮಾಡುವಂತಹ ಒಂದು ಎಫೆಕ್ಟಿಗೆ ಅಥವಾ ಫಲಕ್ಕೆ ಇದು ಬೀಜ ಆಗಿರತ್ತೆ. ಫಲಂ ಬೀಜ ತನ್ಮೀಯತೆ. ಈ ಕೆಲಸಗಳನ್ನ ನಾವು ನೋಡ್ಕೊಂಡ್ಬಿಟ್ಟು ಮುಂದಿನ ಜನ್ಮದಲ್ಲಿ ಯಾವುದ ರೀತಿಯಾಗಿ ನಾವು ಅದರ ಎಫೆಕ್ಟ್ ಅನ್ನ ಪಡ್ಕೋಬಹುದು. ಪುರುಷಾಕಾರ ಕರ್ಮ ನೆಕ್ಸ್ಟ್ ಜನ್ಮದಲ್ಲಿ ದೈವದ ಇನ್ಫ್ಲೂಯೆನ್ಸ್ ರೀತಿ ಯಾವ ರೀತಿ ಅದು ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದು ಅನ್ನೋದನ್ನ ಅನುಮಾನದ ಮೂಲಕ ಇಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಅಂದ್ರೆ ಈ 31ನೇ ಶ್ಲೋಕದಲ್ಲಿ ಆಚಾರ್ಯರು ಏನ್ ಹೇಳಿದ್ರು ಅಂತಂದ್ರೆ, ಸ್ವಕೃತ ಅಪರಿಹಾರಿ ಅವಿನಾಶಿ ಕರ್ಮ ಯಾವುದು ಅಂತಂದ್ರೆ ಪೌರೋದೈಹಿಕ ಕರ್ಮ. ಆಮೇಲೆ ಅದನ್ನ ನಾವು ದೈವ ಸಂಜ್ಞಾ ಕರ್ಮ ಅನುಬಂಧಿಕವಾಗಿ ಇರುತ್ತೆ ಆ ಕರ್ಮ ಅಂತ ತಿಳಿಸ್ಕೊಟ್ಟಿದ್ದೇವೆ. ಇದೇ ವಿಮಾನ ಸ್ಥಾನದಲ್ಲಿ ಆಚಾರ್ಯರು ಅವರು ನಿಯತಂ ವಿಪಾಕಂ ಅಂತ ಹೇಳಿದ್ದಾರೆ. ಈ ಕರ್ಮದ ಫಲವು ಯಾವಾಗ ಕ್ಷಯ ಹೊಂದುತ್ತೆ ಅಂತಂದ್ರೆ ದೈವಕೃತವಾಗಿರ್ಬೋದು ಪುರುಷಕೃತವಾಗಿರ್ಬೋದು, ಕರ್ಮ ವಿಪಾಕ ಆದಾಗ ಮಾತ್ರ ಅದು ಕ್ಷಯವನ್ನ ಹೊಂದುತ್ತೆ ಅಥವಾ ಅದ್ರ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಇದ್ರ ಫಲವನ್ನ ನಾವು ಅನುಮಾನದ ಮೂಲಕ ಹೇಗ್ ಗ್ರಹಿಸ್ಬೇಕು ಅಂತಂದ್ರೆ, ಹಿಂದಿನ ಜನ್ಮದ ಕರ್ಮದ ಎಫೆಕ್ಟ್ ಅನ್ನ ಈಗ ನೋಡ್ತಿದೀವಿ ಅಂತಂದ್ರೆ ಪುನರ್ಜನ್ಮ ಇದೆ ಅಂತ ಅರ್ಥ ಮಾಡ್ಕೊಂಡಾಗಲ್ವಾ. ಆ ರೀತಿಯಾಗಿ ಅನುಮಾನದ ಮೂಲಕ ನಾವು ಪುನರ್ಭವದ ಸಿದ್ಧಿ ಅಥವಾ ಪರಲೋಕೇಶನದ ಸಿದ್ಧಿಯನ್ನ ನಾವು ಮಾಡ್ಬೋದು ಅಂತ 31ನೇ ಶ್ಲೋಕದಲ್ಲಿ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ 32ನೇ ಶ್ಲೋಕದಲ್ಲಿ ನೋಡಿದಾಗ ಯುಕ್ತಿದ ಪ್ರಮಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯುಕ್ತಿ ಪ್ರಮಾಣದ ಬಗ್ಗೆ ಹೇಗೆ ತಿಳಿಸ್ಕೊಡ್ಬೇಕು ಅಂತಂದಾಗ ಬಹುಕಾರಣ ಯೋಗಜಾನ್ ಎಂಬುದು ಯುಕ್ತಿಯ ಲಕ್ಷಣ. ಬೇರೆ ಬೇರೆ ಕಾರಣಗಳ ಉದಾಹರಣೆಯನ್ನ ಇಟ್ಕೊಂಡ್ಬಿಟ್ಟು ಅದರ ಮೂಲಕ ಯುಕ್ತಿಯ ಮೂಲಕ ಪುನರ್ಜನ್ಮದ ಸಾಧ್ಯತೆ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಈ ಹಿಂದೆನೆ ಬೇರೆ ರೀತಿ ಷಡ್ಧಾತು ಸಂಯೋಗದಿಂದ ಹೇಗೆ ಗರ್ಭ ಉತ್ಪತ್ತಿ ಆಗತ್ತೆ, ಕರ್ತೃಕರಣ ಸಂಯೋಗದಿಂದ ಕ್ರಿಯಾ ಹೇಗೆ ಉತ್ಪತ್ತಿ ಆಗತ್ತೆ, ಆಮೇಲೆ ಅಂಕುರ ಉತ್ಪತ್ತಿ ಬೀಜ ಕರ್ಮ ಸದೃಶವಾಗಿ ಯಾವ ರೀತಿ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದ್ವಿ. ಅಥವಾ ಮತ್ಯ ಮಂಥನ ಮೂಲಕ ಹೇಗೆ ಅಗ್ನಿ ಉತ್ಪತ್ತಿ ಆಗತ್ತೆ, ಆ ರೀತಿ ಎಕ್ಸಾಂಪಲ್ ನೋಡಿದಾಗ ಅದರ ಒಂದು ಉದಾಹರಣೆಯನ್ನ ಇಟ್ಕೊಂಡ್ಬಿಟ್ಟು ಯುಕ್ತಿಯ ಮೂಲಕ ಹೇಗೆ ಪುನರ್ಜನ್ಮದ ಸಾಧ್ಯ ಅಂತ ಅನ್ನೋದನ್ನ 32ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಇದಿಷ್ಟು ಹೇಳಿ ಆದ್ರ ಮೇಲೆ ಈ 4 ಪ್ರಮಾಣಗಳ ಮೂಲಕ ಧರ್ಮ ಗ್ರಂಥಗಳ ಇಂದ ಅಂದ್ರೆ ಪುನರ್ಭವ ಇದೆ ಅಂತ ಹೇಳಲ್ಪಟ್ಟಿರುವಂತಹ ಹಾಗೆ ಎಲ್ಲಾ ಮಹರ್ಷಿಗಳಿಂದ ಎಕ್ಸೆಪ್ಟ್ ಮಾಡಿರೋದ್ರಿಂದ ಪರಲೋಕೇಶನವನ್ನ ನಾವು ಇದೆ ಅಂತ ಒಪ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಟ್ಬಿಟ್ಟು, ಮುಂದೆ ಇದು ಚಿಕಿತ್ಸಾ ಗ್ರಂಥವಾಗಿರುವುದ್ರಿಂದ ಅಷ್ಟತ್ರಿಕ ಅಥವಾ ಸಪ್ತತ್ರಿಕದ ಒಂದು ವಿಶ್ಲೇಷಣೆಯನ್ನ 34ನೇ ಶ್ಲೋಕದಲ್ಲಿ ಮಾಡ್ತಾರೆ. ಈ ಒಂದು ವಿಷಯಗಳನ್ನ ಮುಂದಿನ ಚರಕಾಧ್ಯಯನದಲ್ಲಿ ನಾವು ನೋಡ್ಕೊಳ್ಳೋಣ. ಇವತ್ತಿನ ಚರಕಾಧ್ಯಯನವನ್ನ ರಾಗಾದಿರೋಗ ಶ್ಲೋಕದ ಮೂಲಕ ಮುಕ್ತಾಯಗೊಳಿಸೋಣ. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹ ಅರತಿತಾನ್ ಜಗಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಎಲ್ಲರಿಗೂ ಧನ್ಯವಾದ.